ಗುರೂಜಿ ಅಂದರೆ BKS ಅಯ್ಯಂಗಾರು ನಮ್ಮ ಯೋಗ ಶಾಲೆಗೆ ಅಂದರೆ ಪ್ರಶಾಂತ್ ಯೋಗಾಶ್ರಯ ಬೆಂಗಳೂರು ಜಯನಗರ 5th ಬ್ಲಾಕಲ್ಲಿದ್ದಾಗ ಸುಮಾರು ಲಾಸ್ಟ್ ಬಟ್ 2 ಅಂತ ಅನಿಸುತ್ತೆ ಅವರು ನಮ್ಮ ಕ್ಲಾಸ್ನಲ್ಲೇ ಹೇಳಿದರು. ಇವಾಗ ನಿಮ್ಮನ್ನ ಕರೆಸ್ಕೊಂಡ್ರಲ್ಲ ಏರ್ಪೋರ್ಟಲ್ಲೇ ಒಂದು ಬೊಕೆ ಇಟ್ಕೊಂಡು ವೆಲ್ಕಮ್ ಅರುಣ್ಜಿ ಅಂತ ಇಂಗ್ಲೀಷ್ನಲ್ಲಿ ಚೈನೀಸಲ್ಲಿ ಹಾಕ್ಕೊಂಡು 3 ಜನ ಬಂದಿದ್ರು. ಅದೊಂದು 5 ಕಡೆ ಅವರೇ ಇದರೊಳಗೆ ಕ್ಲಾಸಸ್ ನಡೆಯುತ್ತೆ. ಅಂದರೆ ಅಯ್ಯಂಗಾರ್ ಸ್ಟೈಲಲ್ಲಿ BKS ಅಯ್ಯಂಗಾರ್ ಅಂತಾನೆ ಹಾಕೊಂಡು ಮಾಡ್ತಾರೆ. ಚೆನ್ನಾಗಿ ಆಯ್ತು. ಅಲ್ಲಿ ಅವರ ಯೋಗಾಸನ ತಗೊಂಡು ಸ್ಟ್ಯಾಂಪ್ ಮಾಡಿದರು. ಅದ್ರ ಭಾಳ ಪಾಪ್ಯುಲರ್ ಆಯ್ತು ಅದು. ನನಗೆ ಒಂದು 50 ವರ್ಷದಿಂದ ಎಲ್ಲ ಆಸನ ಮಾಡೋ ಅಭ್ಯಾಸ ಇದೆ. ಐ ಪ್ರೆಸೆಂಟ್ ಮೈ ಸೆಲ್ಫ್ ಇನ್ ದ ಕ್ಲಾಸ್ ಇಸ್ ಕಂಪ್ಲೀಟ್ ಡಿಫ್ರೆಂಟ್ ಫ್ರಮ್ ಅದರ್ಸ್. ಸೊ ಹಾಗಾಗಿ ಅವರಿಗೆ ಅದು ಫಸ್ಟು ಸ್ವಲ್ಪ ಅವರಿಗೆ ಒಳಗೆ ಹೋಗಲಿಲ್ಲ. ಯಾವಾಗ ಮಾತಾಡೋಕ್ಕೆ ಶುರು ಮಾಡಿದೆ ದೆನ್ ಅದು ಕ್ಲಿಕ್ ಆಯಿತು ಅವರಿಗೆ. 108 ಸೂರ್ಯನಮಸ್ಕಾರ ಮಾಡಿದ ಪ್ರಾಕ್ಟೀಸ್ ಇದೆ, ಕಪಾಲಭಾತಿ ಭಸ್ತ್ರಿಕಾ ಮಾಡಿದ ಪ್ರಾಕ್ಟೀಸ್ ಇದೆ, ಕುಂಡಲಿನಿ ಈಗಿಂದಲ್ಲ ಹಳೆ ಕಾಲದ ಕುಂಡಲಿನಿ ಮೆಡಿಟೇಷನ್ ಮಾಡಿದ್ದು ಅಭ್ಯಾಸ ಇದೆ. ಅಟೆಂಡ್ ಮಾಡಿದ್ದಕ್ಕೆ ಒಂದು ಸರ್ಟಿಫಿಕೇಟ್ ಕೊಟ್ಟರು. ಅದು ನಂದು ಹೆಸರು ಹಾಕಿದ್ರು. ನಿಮ್ಮ ಭಾಷೆ ಮೇಲೆ ನಿಮ್ಗೆ ಎಷ್ಟು ಅಭಿಮಾನನೋ ನನ್ನ ಭಾಷೆ ಮೇಲೆ ನಾನು ಅಭಿಮಾನ. ನಾನು ಇಂಗ್ಲೀಷ್ನಲ್ಲಿ ಮಾಡಲ್ಲ, ಕನ್ನಡದಲ್ಲಿ ಮಾಡ್ತೀನಿ ಅಂತ ಅರುಣ್ ಹೋಷ ಅಂತ ನಿಮ್ಮ ಹ್ಯಾಂಡ್ ರೈಟಿಂಗ್ ಅದು ಹೋಷ ಅಂತ ಮಾಡಿದ್ದೀನಿ ಎಲ್ಲ ಕಡೆ. ಹಲೋ ನಮಸ್ಕಾರ. ಇವತ್ತು ನಮ್ಮ ಪಾಡ್ಕಾಸ್ಟ್ ಶುರುವಾಗಿ ಹೆಚ್ಚು ಕಡಿಮೆ 11-12 ತಿಂಗಳಾಗಿದೆ. ಎಗೇನ್ ಮತ್ತೊಂದು ಸಲ ನಮ್ಮ ಗೆಸ್ಟ್ ಆಗಿ ನಮ್ಮ ಸರ್ HS ಅರುಣ್ ಸ್ಟುಡಿಯೋಗೆ ಬಂದಿದ್ದಾರೆ. HS ಅರುಣ್ ಅಂತ ಹೇಳಿದ್ರೆ ಯೋಗ ಕ್ಷೇತ್ರದಲ್ಲಿ ಸಾಕಷ್ಟು ಹ್ಯಾಸ್ ಮೇಡ್ ಎ ವೆರಿ ಬಿಗ್ ನೇಮ್ ಅಂತ ಹೇಳ್ಬೋದು. ಇವತ್ತು ಯಾತಕ್ಕೆ ಬಂದಿದ್ದಾರೆ ಅಂದರೆ ತುಂಬ ಫೋಕಸ್ಡ್ ಆಗಿ ಮಾತಾಡ್ತಾ ಇದ್ದಾರೆ ಯೋಗ ಇನ್ ಕಮ್ಯುನಿಸ್ಟ್ ಕಂಟ್ರಿ ಅಂತ. ನಮಸ್ಕಾರ, ನಾನು ಶಮಂತ ನಿಮ್ಮ ಜೊತೆಗೆ ಇವತ್ತು ಈ ನಮ್ಮ ಸಾರಥಿ ಕಮ್ಯುನಿಕೇಶನ್ ಪಾಡ್ಕಾಸ್ಟಲ್ಲಿ ಯೋಗ ಬಗ್ಗೆನೇ ಮಾತಾಡ್ತಾ ಇರೋದು, ಆದರೆ ಬೇರೆ ಕಾಂಟೆಕ್ಸ್ಟಲ್ಲಿ ಬೇರೆ ಪರ್ಸ್ಪೆಕ್ಟಿವ್ನಲ್ಲಿ. ಇವ್ರದ್ದು ನೀವು ಹಳೆ ಎಪಿಸೋಡ್ ಪಾಡ್ಕಾಸ್ಟ್ ನೋಡಿತ್ತು ಅಂದರೆ ಗೊತ್ತಾಗುತ್ತೆ. ಮೋರ್ ದ್ಯಾನ್ 26 ಕಂಟ್ರೀಸ್ ಅಲ್ಲಿ ಹಿ ಇಸ್ ಡಿಸಿಮಿನೇಟಿಂಗ್ ಹಿಸ್ ಯೋಗ ನಾಲೆಡ್ಜ್. ಇವತ್ತು ಟೋಟಲಿ ಫೋಕಸ್ಡ್ ಆಗಿರೋದು ಚೈನಾ ಅಂತ. ನಮಗೆ ತುಂಬ ಕ್ಯೂರಿಯಸ್ ಅನ್ಸುತ್ತೆ, ಬಿಕಾಸ್ ಪೊಲಿಟಿಕಲಿ ತಗೋತು ಅಂತಂದ್ರೆ ಇಂಡಿಯಾ ಅಂಡ್ ಚೈನಾ ಅಷ್ಟೊಂದೇನು ಕ್ಲೋಸ್ ಅಲ್ಲ. ಓಕೆ, ಒಂಚೂರು ಏನೇನೋ ತಾಪೆ ಹಾಕೊಂಡಿದ್ದಾರೆ. ಅದೇ ರೀತಿ ಅಮೆರಿಕಾ ಅಂಡ್ ಇಂಡಿಯಾ ಕೂಡ ತಾಪೆ ಹಾಕೊಂಡೇ ನಡ್ಕೊಂಡು ಹೋಗ್ತಾ ಇದ್ದಾರೆ ರಿಲೇಶನ್ಶಿಪ್. ಈ ತರ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಒಂದು ಕಮ್ಯುನಿಸ್ಟ್ ಕಂಟ್ರಿನಲ್ಲಿ ಇವಾಗ ಕಮ್ಯುನಿಸಮ್ ಇಂದ ಹೊರಗೆ ಬಂದ ಅದು ಕ್ಯಾಪಿಟಲಿಸಮ್ ಆಗಿದೆ. ದಟ್ಸ್ ಎ ಡಿಫ್ರೆಂಟ್ ಸ್ಟೋರಿ. ಆದ್ರೆ ಡ್ಯೂರಿಂಗ್ 80s ಅಲ್ಲೇನೆ ಯೋಗ ಅಲ್ಲಿ ತುಂಬಾ ಪಾಪ್ಯುಲರ್ ಆಗಿತ್ತು ಥ್ರೂ ಟೆಲಿವಿಷನ್ ಅಂತ ಹೇಳುತ್ತೆ. ಇವಾಗ 1 ತಿಂಗಳು ಯೋಗನ ಚೈನಾದಲ್ಲಿ ಎಲ್ಲಿ ಪಾಠ ಹೇಳ್ಕೊಟ್ಟಿದ್ದು ಸರ್? ಬೀಜಿಂಗ್, ಹಿಂದೆ ಪೀಕಿಂಗ್ ಅಂತ ಕರೀತಾ ಇದ್ರು. ಬೀಜಿಂಗ್ ಸ್ಟಾರ್ಟ್ ಮಾಡಿದ್ರು. ಸೊ ಬೀಜಿಂಗ್ ಅಲ್ಲಿ ಪಾಠ ಹೇಳ್ಕೊಟ್ಟು 1 ಮಂತ್ ಆಗಿದೆ. ಬೆಂಗಳೂರಿಗೆ ವಾಪಸ್ ಬಂದಿದ್ದು ನವೆಂಬರ್ 26 ಏನೋ. ಈಗ ನಾವಿದು ರೆಕಾರ್ಡ್ ಮಾಡ್ತಾ ಇರೋದು ಡಿಸೆಂಬರ್. ಒಂದು 10 ದಿನದಲ್ಲೇನೆ ನಾವು ರೆಕಾರ್ಡ್ ಮಾಡ್ತಾ ಇದ್ದೀವಿ. ಇಂಡಿವಿಜುವಲಿ ಐ ಆಮ್ ಸೋ ಕ್ಯೂರಿಯಸ್, ತುಂಬಾ ಕ್ಯೂರಿಯಸ್ ಅನ್ಸುತ್ತೆ. ಬಿಕಾಸ್ ನಮ್ಗೊಂಥರ ಎ ಸಾರ್ಟ್ ಆಫ್ ರಾಂಗ್ ಪರ್ಸೆಪ್ಷನ್ ಇದೆ ಜನರಲ್ಲಿ ತಗೋತು ಅಂತ ಹೇಳಿದ್ರೆ. ಅಬ್ಸಲ್ಯೂಟ್ಲಿ ಹೌದು. ಪ್ಯಾಂಡಮಿಕ್ ಟೈಮಲ್ಲಿ, ಅದಕ್ಕೆ ಮುಂಚೆ ಬಹುಶಃ ಮಾರ್ಚ್ 2-3 ಬಂದರು ಅವರು. ನೀಟಾಗಿ ಸ್ಮಾರ್ಟಾಗಿ ಒಳ್ಳೆ ಬಿಸ್ನೆಸ್ ಮ್ಯಾನ್ ಥರ ಸೂಟಲ್ಲಿ ಬಂದು ಕೈಲಿ ಒಂದು ದೊಡ್ಡ ಸ್ಮಾಲ್ ಸೂಟ್ ಕೇಸ್ ಮಾಡಿದ್ರು. ನಾನು ಹೊರಗಡೆ ಇದ್ದೆ, ಫೋನ್ ಮಾಡಿದ್ರು. ಅವ್ನು ಗೊತ್ತೇ ಇಲ್ಲ ಬಂದಿದ್ದಾರೆ ಅಲ್ಲಿ ಅಂತ ಕಾಯ್ತಾ ಕೂತು. ಮ್ಯಾನೇಜರ್ ಆಫ್ ದಟ್ ಇನ್ಸ್ಟಿಟ್ಯೂಟ್ ಯೋಗಕ್ಕೆ ಒಂಥರ ದೊಡ್ಡ ಒಂದು ಅವ್ರದ್ದೇ ಒಂದು 5-6 ಕಡೆ ಇದೆ ಥ್ರೂಔಟ್ ಚೈನಾ. ಸೊ ಅವರೊಂದು ಮೆಸೇಜ್ ಮಾಡಿದ್ರು, ಬಂದುಬಿಟ್ಟಿದ್ದಾರೆ. ನಾನು ಕೇಳಿ ಇಷ್ಟೆಲ್ಲ ಮಾತಾಡಿದ್ದು ನೀವು ಯಾಕೆ ಬಂದ್ರಿ ಅಂದರೆ, ನಮಗೆ ನೀವು ಟೀಚರ್ ಇರೋ, ನೀವು ಮಾಸ್ಟ್ರು, ನೀವು ನಿಮ್ಮ ಪರ್ಸ್ನಲಾಗಿ ಕರಿಬೇಕು ಅಂತ ಬಂದರು. ಸೊ ಅದು ದಟ್ ಇಸ್ ದೇರ್ ಕಲ್ಚರ್ ಚೈನೀಸ್ನಲ್ಲಿ. ಹಾಂ. ಸೊ ನಾನು ಚೆಂಗ್ಡು ಅಂತ ಇದೆ. ಚೆಂಗ್ಡು ಅಂದರೆ ಅದು ಸಿಟಿ ಆಫ್ ಪಾಂಡಾಸ್. ಸೊ ಪಾಂಡಾಗಳು ಅಲ್ಲಿ ಇರ್ತಾವಂತೆ. ಸೊ ಅಲ್ಲಿ ನಮ್ದಿರೋದು, ನೀವು ಅಲ್ಲಿಗೆ ಬನ್ನಿ ಅಂತ ಹೇಳಿದ್ರು. ಸೊ ಅದು ಬರ್ತೀನಿ ಅಂತ ಅಂದೆ. ಇನ್ನೇನು ಹೊರಡಲು ಇಲ್ಲ ಅಷ್ಟೊತ್ತಿಗೆ ಒಂದು ಫೋನ್ ಬಂತು, ಇಮಿಡಿಯೇಟ್ಲಿ ಪ್ಯಾಕ್ ಚೈನಾಗೆ ಬಂದ್ಬಿಟ್ಟು. ಯಾಕಂದ್ರೆ ಆವಾಗಲೇ ಶುರುವಾಗಿದ್ದು ಪ್ಯಾಂಡಮಿಕ್ಕು. ತಕ್ಷಣ ಹೊರಟರು ಅವರು. ಸೊ ಆಮೇಲೆ ಕಾಂಟ್ಯಾಕ್ಟ್ ಇರಲಿಲ್ಲ. ಇದಕ್ಕಿಂಗೆ ಈ ಜನವರಿ ಇಲ್ಲ, ನವಂಬರಲ್ಲಿ ಮತ್ತೆ ಲಾಸ್ಟ್ ನವಂಬರ್ ಮತ್ತೆ ಕಾಂಟ್ಯಾಕ್ಟ್ ಮಾಡಿದ್ರು. ಈ ಥರ ನಾನು ಬಂದಿದ್ದೀನಿ ನಿಮ್ಮ ಹತ್ರ, ಈ ಥರ ಆಗೋಯ್ತು, ಬರ್ತೀರಾ ಮತ್ತೆ ಅಂತ. ಸರಿ ಬರ್ತೀನಿ. ನೀವು ಹೇಳಿದ್ದು ಸಡನ್ ವಿಸಿಟ್ ಮಾಡಿದ್ದು ಎಲ್ಲನೂ ಡ್ಯೂರಿಂಗ್ ಪ್ಯಾಂಡಮಿಕ್ ಆರ್ ಬಿಫೋರ್ ಪ್ಯಾಂಡಮಿಕ್? ಬಿಫೋರ್ ಪ್ಯಾಂಡಮಿಕ್ ಮಾತಾಡಿದ್ದು. ಫೈನಲ್ ಆಗಿದ್ದು ಈ ವರ್ಷ. ಈಗ 3-4 ಇಯರ್ಸ್ ಇಲ್ಲ, ಈ ವರ್ಷ ಶುರುವಾಗಿದ್ದು.
ಈ ವರ್ಷ. ಸೊ ಚೆಂಗ್ಡು ಅಂತಂದರು, ಚೆಂಗ್ಡು ಅಂತ ಒಪ್ಕೊಂಡೆ. ಎಲ್ಲ ಅಡ್ವರ್ಟೈಸ್ಮೆಂಟು ಹಾಗೆ ಆಗಿದ್ದು ಚೆಂಗ್ಡು ಅಂತ. ಚೆಂಗ್ಡೂಲಿ ಆಗಲಿಲ್ಲ. ಸೊ ಬೀಜಿಂಗು ಪೀಕಿಂಗ್ ಎಲ್ಲ ಒಂದೇ. ಮುಂಚೆಲ್ಲ ಪೀಕಿಂಗ್ ಅಂತ ಆದರೆ ಈಗ ಇನ್ಫ್ಯಾಕ್ಟ್ ಏರ್ ಟಿಕೆಟಲ್ಲೂ ಪೀಕಿಂಗ್ ಅಂತಲೇ ಇದೆ. ಓಕೆ, ಅದೇ ಚೆನ್ನೈ ಅಂತ ಆದರೂ ಕೂಡ ಮದ್ರಾಸ್ ಹೈಕೋರ್ಟ್ ಇದ್ದಂಗೆ. ಓಕೆ ಸರ್, ಈಗ ಬಿಫೋರ್ ಕಮಿಂಗ್ ಟು ಅವರ್ ಸಬ್ಜೆಕ್ಟ್ ಯೋಗ, ಬೀಜಿಂಗ್ ಒನ್ಸ್ ಅಪಾನ್ ಎ ಟೈಮ್ ಸ್ಟಿಲ್ ಟ್ರಾಫಿಕ್ಗೆ ವರ್ಲ್ಡ್ ಫೇಮಸ್ ಆಗಿತ್ತು ಲೈಕ್ ಬೆಂಗಳೂರು. ಈಗಲೂ ಹಾಗೆ ಇದೆಯಾ ಸರ್? ಬಹಳ ವಿಶೇಷ ಅಲ್ಲಿ ಅಂತಂದರೆ ಎಲ್ಲ ನಾನು ಮೋಟ್ರ್ ಬೈಕ್ ಇದುವರೆಗೂ ನೋಡಲಿಲ್ಲ. ಮೋಟ್ರ್ ಬೈಕ್ಸೇ ಇಲ್ಲ. ಅದಕ್ಕೆ ಕೇಳಿದೆ ನಾನು, ಮೋಟ್ರ್ ಬೈಕ್ ಸಿಟಿಲಿ ಇರೋಲ್ಲ, ಔಟ್ಸ್ಕರ್ಟ್ಸ್ ಇರುತ್ತೆ, ಅದಕ್ಕೆ ಸ್ಪೆಷಲ್ಲಾಗಿ ಬೇರೆ ಲೈಸೆನ್ಸ್ ತೊಗೋಬೇಕಂತಾರೆ. ಸೊ ಬಸ್ಸು ಎಲೆಕ್ಟ್ರಿಕ್ಕು, ಸ್ಕೂಟರ್ ಎಲೆಕ್ಟ್ರಿಕ್ಕು, ಸೈಕಲ್ ಎಲೆಕ್ಟ್ರಿಕ್ಕು ಎಲ್ಲ ಆ ಥರ ಸೌಂಡ್ ಅಷ್ಟು ಇರೋದಿಲ್ಲ. ಜನಗಳು ಇರ್ತಾರೆ, ನಮ್ಮ ತಾನೇ ಜನಗಳು ಇರ್ತಾರೆ. ಟ್ರಾಫಿಕ್ ಏನು ಅನಿಸ್ಲಿಲ್ಲ ಅಷ್ಟು ಹೆವಿ ಟ್ರಾಫಿಕ್ ಅಂತ. ಬಟ್ ಯಾವ ಕಂಟ್ರಿಗೆ ಹೋದರೂ, ಯಾವ ಬಿಗ್ ಸಿಟೀಸಲ್ಲೂ ಇದ್ದೇ ಇರುತ್ತೆ, ಜನ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಜನಗಳು ನಮ್ಮ ಥರನೇ ಕಾಣ್ತಾರೆ ಅಂದರು. ಏನಂದ್ರೆ ಸಿಕ್ಕಾಪಟ್ಟೆ ಚಳಿ, ಅದಕ್ಕೊಂದು ವ್ಯವಸ್ಥೆ ಮಾಡ್ಕೋತಾರೆ ಅವರು ಸ್ಕೂಟ್ರಿನಲ್ಲಿ. ಸೊ ಸ್ಕೂಟ್ರ್ ಮುಂದ್ಗಡೆ ಈ ಶೀಟ್, ಇಲ್ಲಿ ತನಕ ಶೀಟ್, ಹಾಗಾಗಿ ಗಾಳಿ, ತಣ್ಣನ ಗಾಳಿ ಮುಖಕ್ಕೆ ಹೊಡೆಯಲಿ ಅಂತ. ಟೂ ವೀಲರ್ಸ್ ಫಸ್ಟ್ ನನಗೆ ಇಂಪ್ರೆಸ್ ಆಗಿದೆ ಅದು, ಚಳಿ ಹೇಗೆ ಮೇಂಟೈನ್ ಮಾಡ್ತಾರೆ ಇವರು ಅಂತ. ತುಂಬ ಚೆನ್ನಾಗಿ ನೋಡೋದಕ್ಕೆ ಎಲ್ಲ ಮುಖಕ್ಕೂ ಮುಚ್ಕೊಂಡ್ಬಿಡ್ತಾರೆ, ಇಲ್ಲಿಂದ ಈ ತನಕ ಕವರು, ಜಾಕೆಟ್ ಹಾಕಿರ್ತಾರೆ. ಸ್ಕೂಟ್ರಿಗೆ ಹೆಂಗಿರುತ್ತೆ, ಮಗುನೂ ಸಹ ಅದರೊಳಗೆ ಇರುತ್ತೆ, ಫ್ರಂಟಲ್ಲಿ ಎಲ್ಲ ಫ್ರಂಟಲ್ಲಿ ಇರುತ್ತೆ. ಇವಾಗ ನೀವು ಎಷ್ಟೊಂದು ದೇಶ, ಅದೇ ನಾವು 26 ಅಲ್ಲಿ ಎಲ್ಲೂ ಕೂಡ ಈ ಥರ ಒಂದು ಪ್ರಾಕ್ಟೀಸ್ ಇಲ್ವಾ? ಇಲ್ಲ, ಎಲ್ಲೂ ಈ ಥರ ಸ್ಕೂಟ್ಗಳೇ ಕಡಿಮೆ ಇಲ್ಲ. ಯು ಎಸ್ ಎಲ್ಲ ಹೌದು, ಯು ಎಸ್ ಎಲ್ಲ ಕಡಿಮೆ, 4 ವೀಲರ್ಸು. ಸೊ ಇಲ್ಲಿ 2 ವೀಲರ್ ಆದ್ದರಿಂದ ಕಾಣಕ್ಕೆ ಚೆನ್ನಾಗಿರೋದು. ಸೊ ಇಷ್ಟೊಂದು ಕೇರ್ಫುಲ್ ಆಗಿ ಡಿಸೈನ್ ಮಾಡಿಲ್ಲ, ಇಂಟ್ರೆಸ್ಟಿಂಗ್ ಆಗಿ ಬೇರೆ ಕಡೆ ಇಲ್ಲ. ಇದು ಹೇಳಿನಲ್ಲ, ಟೂ ವೀಲರ್ಸ್ ತುಂಬ ಕಡಿಮೆ ತಾನೆ ಎಲ್ಲ ಕಡೆ. ಇಲ್ಲಿ ಯುರೋಪಲ್ಲಿ ಇದೆ, ಅಲ್ಲಿ ಸೈಕಲ್ ಜಾಸ್ತಿ ಯೂಸ್ ಮಾಡ್ತಾರೆ. ಸೈಕಲ್ ಅಂಡರ್ ಪಾಪ್ಯುಲೇಷನ್ ಅದೆಲ್ಲ ಸೈಕಲಲ್ಲಿ. ಬಟ್ ಇದು ಫಸ್ಟ್ ಟೈಮ್ ನೋಡಿದ್ನ, ಫ್ಯಾಸಿನೇಟ್ ಅದು ನೋಡೋಕ್ಕೆ. ಬಂತಾರೆ ನೋಡ್ತಾರೆ, ಫೋನ್ ತಗೊಂಡು ಸೈಡಲ್ಲಿ. ಯಾವುದು ಏನು ಈ ಶಾಪಿಂಗ್ ಮಾಡಬೇಕಂದ್ರೆ ಎಲ್ಲ ಇದ್ರೊಳಗೆ ಸ್ಕೂಟಿಯರಲ್ಲೇ ಬರ್ತಾರೆ. ಹಾಂ, ಮತ್ತು ಅವರು ಡಿಜಿಟಲ್ ಅಂದರೆ ಅದರಲ್ಲಿ ನಂಬರ್ 1 ತಾನೇ. AI ಆಗ್ಬೋದು, ಡಿಜಿಟಲ್ ಆಗಿ ಗೂಗಲ್ ಆಗಲಿ, ವಾಟ್ಸಪ್ ಯಾವುದೂ ಇಲ್ಲ, ಎಲ್ಲ ಲೋಕಲ್ ಏನೂ ಇಲ್ಲ. ಹೌದು. ಹಾಂ, ಈಗ ನಾವುಗಳು ಹಾಗೆ ಶುರು ಮಾಡ್ಕೋತಾ ಇದ್ದೀವಲ್ಲ. ಅರಟೆ ಇದು ನಾವು ಟ್ರೈ ಮಾಡಿದಾಗ, ಇವಾಗ ನಾವು ಯಾವ್ದು ಯೂಸ್ ಮಾಡ್ತಾ ಇದೀವೋ ವಾಟ್ಸಪ್ನ ಡಿಸ್ಕಂಟಿನ್ಯೂ ಮಾಡಿದ್ರೆ ಯು ಕ್ಯಾನ್ ಅಂತ ಬಂತು, ಅದನ್ನು ಡಿಲೀಟ್ ಮಾಡಬೇಕು ಅಂತ. ಈಗ ಫರಾಜ್ ಇವಾಗ ಎಲ್ಲರಿಗೂ ವಾಟ್ಸಪ್ ಅಟ್ ದ ಮೊಮೆಂಟ್ ಇನ್ಎವಿಟಬಲ್ ಆಗಿದೆ, ಅದೇನಾಗುತ್ತೋ ಗೊತ್ತಿಲ್ಲ. ಸೊ ಅದೇ ಓಕೆ ಅಲ್ಲಿ ಇದ್ದಾಗ ನಿಮ್ಗೊಂದು ಲೋಕಲ್ ನಂಬರು ಫೋನ್ ಬಂತು? ಇಲ್ಲ, ನಾನು ಇಲ್ಲಿ ಅದ್ಯಾವುದು VPN ಅಂತ ಒಂದು ಆ್ಯಪ್ ಇರುತ್ತೆ, ಅದನ್ನು ಮಗ ಇಟ್ಕೊಂಡಿದ್ದಾನೆ, ಅದನ್ನೇ ಯೂಸ್ ಮಾಡ್ತಾನೆ. VPN ಅಲ್ಲೇ ವಾಟ್ಸಪ್ಪು ಮಾಡ್ಕೋಬೋದು, ಫೋನ್ ಎಲ್ಲ, ಆಡಿಯೋ ವಿಡಿಯೋ ಎವ್ರಿಥಿಂಗ್ ಇಸ್ ಆನ್. ಸೊ ನಮ್ಮದು ಇಂಡಿಯಾ ನಂಬರು, ಇಂಡಿಯಾ ಡಿವೈಸು ಎಲ್ಲ. ಅವ್ನು ಕೇಳೋಕ್ಕೆ ಹೋಗಲಿಲ್ಲ, ಅವ್ನು ಹೇಳ್ದ ಅಲ್ಲಿ ಬಂದು VPN ಹಾಕೋದು ಬೇಕಾದ್ರೆ ಲೋಕಲ್ ಕೊಡ್ತಿಲ್ಲ. ಹೋಗ್ತಾ ಇರೋದು ಒಂದು 12 ದಿವಸಕ್ಕೆ, ಯಾತಕ್ಕೆ ಬೇಕು ಅಂತ. ಬಟ್ ಏನಂದರೆ ಚೆನ್ನಾಗಿ ಆರ್ಗನೈಸ್ ಮಾಡಿದರು, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಹಾಗಾಗಿ ಅವ್ರು ಏನು ಮಾಡಿದ್ರು ಅಂದರೆ, ಫಸ್ಟು ಡೇ ಹೋಗಿದ್ದ ದಿವಸ ಏನಿಲ್ಲ, ನೆಕ್ಸ್ಟ್ ಡೇನೂ ಏನಿಲ್ಲ, ಒಂದು ದಿವಸ ರಜಾ ಕೊಟ್ಟರು. ನಾರ್ಮಲಿ ನಿಮ್ಗೆ ಆ ಥರ ಇರ್ತಾ ಇರಲಿಲ್ಲ ಅಲ್ವಾ ಸರ್? ತಕ್ಷಣ ಆಮೇಲೆ 2 ದಿವಸ ಪ್ರಮೋಷನ್ ಅಂತ ಕ್ಲಾಸ್ ಇಟ್ಕೊಂಡಿದ್ರು, ಅದು ಫ್ರೀ ಕ್ಲಾಸಸ್ ಅದು. ಸೊ ಅದಕ್ಕೆ ಸುಮಾರು ಒಂದು 55 ಜನ ಬಂದಿದ್ರು. ಅದಾದಮೇಲೆ ಒಂದು ದಿವಸ ಇದಕ್ಕೆ ಕರ್ಕೊಂಡೋಗಿದ್ರು, ಅದೊಂದು ಸಣ್ಣ ಜಾಗ ತೋರಿಸೋದು, ಪ್ಯಾಲೇಸ್ ತೋರಿಸೋದಕ್ಕೋಸ್ಕರ, ಲೋಕಲ್ ಪ್ಯಾಲೇಸ್ಗೆ. ಅದಾದಮೇಲೆ 5 ದಿವಸ ಅಲ್ಲ, ಆಮೇಲೆ ಇನಾಗ್ರೇಷನ್ ಇಟ್ಕೊಂಡಿದ್ರು. ಇನಾಗ್ರೇಷನ್ ಇಲ್ಲ, ಅವರು ಹೊಸದಾಗಿ ಜಾಗ ನೋಡಿದ್ರು, ವೆನ್ಯೂ ಚೇಂಜ್ ಮಾಡಿದ್ರು, ಅದಕ್ಕೊಂದು ಉದ್ಘಾಟನೆಗೆ ನೀವೇ ಬರಬೇಕು ಅಂತ ಹೇಳಿದರು. ಅದಕ್ಕೂ ಒಂದು ಹೇಳಿದರು, ನಿಮ್ಮ ಇಂಡಿಯನ್ ಟ್ರೆಡಿಷನಲ್ ಡ್ರೆಸ್ ತೊಗೊಂಡ್ಬರ್ತೀರಾ, ಅದರೊಳಗೆ ಅದರೊಳಗೆ ಒಂದು ಪತಂಜಲಿ ಇದೆ, ಅದು ನೀವು ಬಂದು ಪೂಜೆ ಮಾಡ್ತೀರಾ ಅಂದರು. ನನ್ನ ಪರಂಪರೆಗೆ ಪೂಜೆ ಮಾಡೋದು ಯಾಕೆ ಮಾಡಿ ಬರ್ತೀನಿ ಅಂದೆ. ಆಮೇಲೆ ಡ್ರೆಸ್ಸು ಅದೇ ನಮ್ಮದು ಪಂಚಶಾಲಿ ಎಲ್ಲ ತೊಗೊಂಡು ಹೋಗಿದ್ದೆ. ಏನೇನು ಬೇಕು ಅಂತ ಕೇಳಿದ್ರು. ನನಗೆ ಅಕ್ಕಿ ಗೊತ್ತು ಸಿಗುತ್ತೆ ಅಂತ, ಅಕ್ಕಿ ಕೊಡಿ, ಒಂಚೂರು ಅರಿಶಿನ ಕೊಡಿ, ಅಥವಾ ಕುಂಕುಮ ಇದೆ ಕುಂಕುಮ ಕೊಡಿ, ಆಮೇಲೆ ಒಂಚೂರು ಕರ್ಪೂರ ಸಿಗುತ್ತೆ, ಎಣ್ಣೆ ಕೊಡಿ, ಎಣ್ಣೆನೋ ತುಪ್ಪನ ಕೊಡಿ, ಯಾಕಂದ್ರೆ ಮಂತ್ರಾಕ್ಷತೆ ಮಾಡಬೇಕಲ್ಲ. ಸೊ ನೀರು ನಾನು ಬಾಟ್ಲ್ ಸಿಗುತ್ತೆ, ಪ್ಯೂರ್ ವಾಟರ್ ಸಿಗುತ್ತೆ, ನೀರು ಸಿಗುತ್ತೆ, ಪತ್ರ ಸಿಗುತ್ತೆ, ಒಂದು ಗಾಜಿನ ಲೋಟನೇ ಕೊಡಿ, ಒಂದು ಸ್ಪೂನ್ ಕೊಡಿ, ಉದ್ಧಾರಣೆ ಆಗುತ್ತೆ. ನೈವೇದ್ಯಕ್ಕೆ ಅಲ್ಲೆಲ್ಲ ಸಿಗುವಂಥ ಹಣ್ಣುಗಳೆಲ್ಲ ಇಡಿ, ನಟ್ಸ್ ಇಡಿ, ಶುಷ್ಕ ಫಲಗಳು ಎಲ್ಲ ಇಟ್ಟಿದ್ರು. ಸೊ ಹೂವು ಕೊಡಿ, ಹೂವು 108 ಮೇಲೆ ಬೇಕಾಗತ್ತೆ ಅಂದರೆ ಹ್ಯಾಕ್ ತೋರು, ಯಾವ್ದಾದ್ರು ಕೊಡಿಪ್ಪ, ಯಾವ ಹೂವು ಆದರೂ ಪರವಲ್ಲ ಅಂತೇಳಿ. ಗಾರ್ಲೆಂಡ್ ಬೇಕಾ ಅದು ಸಿಗುತ್ತಾ ಅಂದ್ರೆ ನಾವೇ ಮಾಡ್ತೀವಿ ಅಂದರು. ಒಂದು ಸ್ವಲ್ಪ ಗಾರ್ಲೆಂಡ್ ಒಂದು ಹಾರ ಮಾಡಿದ್ರು, ಒಂದು ಹೂವು ಕೊಟ್ಟರು, ಎಲ್ಲ ನಾನು ಮಾಡ್ಕೊಂಡು ಮಿಕ್ಕಿದ್ದೆಲ್ಲ
ಸೊ ಅಂದರೆ ನನಗೆ ಪತಂಜಲಿ ಅಷ್ಟೋತ್ತರ ಬರೆದಿದ್ದೀನಿ ಹಿಂದೆ ಸುಮಾರು ವರ್ಷದಿಂದ. ಅಷ್ಟೋತ್ತರ ಇಟ್ಕೊಂಡು ಹೋಗಿದ್ದೆ, ಅದನ್ನು 108 ಅಷ್ಟೋತ್ತರ. ಗಣೇಶ ಇರ್ತಾರೆ, ಗಣೇಶ, ಶಿವ, ಪತಂಜಲಿ 3. ಸೊ ಒಂಥರ ಪಂಚ ಉಟ್ಕೊಂಡು ಅಲ್ಲಿ ಮಾಡಿ, ಆಮೇಲೆ ಒಂದು ಕ್ವಶನ್ ಆನ್ಸರ್ ಸೆಷನ್ ಇತ್ತು, ಅದು ಒಂದು ದಿವಸ. ಸೊ ಅದಾದ್ಮೇಲೆ ಒಂದು ಸೆಕೆಂಡ್ ಸರ್, ನೀವು ಪಂಚೆ ಉಟ್ಕೊಂಡು ಪೂಜೆ ಶುರು ಮಾಡಿದ್ರಿ. ಅವ್ರುಗಳು ಯಾವ ಥರ ಡ್ರೆಸ್ಸಲ್ಲಿ ಇದ್ರು, ಅಟೈರ್ ಅಲ್ಲಿ ಇದ್ರು? ಟ್ರೆಡಿಷನಲ್ ಡ್ರೆಸ್ಸಲ್ಲಿ ಇದ್ರು. ಮತ್ತು ಇನ್ನೊಂದೇ ಅವ್ರ ಟ್ರೆಡಿಷನಲ್ ಡ್ರೆಸ್ ಯಾವುದು? ನೋಡಿರ್ತೀವಿ, ಏನಿಲ್ಲ ಅಂದರೆ ನಾರ್ಮಲ್ ನಮ್ಮ ಥರನೇ ಪ್ಯಾಂಟ್ ಶರ್ಟ್ ಹಾಕೊಂಡು. ಕೆಲವರು ಇಂಡಿಯನ್ ಡ್ರೆಸ್ ಅಂದರೆ ಸಲ್ವಾರ್ ಕಮೀಸ್ ಥರದ್ದು ಹಾಕೊಂಡಿದ್ರು. ಒಂದು 3 ಜನ. ನಮ್ಮ ಮ್ಯಾನೇಜಿಂದ ಬಂದವನು, ಅವನು ಯೋಗ ಟೀಚರೇನೆ, ಅವನು ಪೈಜಾಮ ಜುಬ್ಬ ಹಾಕಿದ್ರು. ಯೋಗ ಟೀಚರ್ ಇಂಡಿಯನ್ ಅಥವಾ ಚೈನೀಸ್? ಇಂಡಿಯನ್, ಎಲ್ಲ ಇಂಡಿಯನ್. ಎಲ್ಲ ಸಾರಿ, ಎಲ್ಲ ಅಲ್ಲಿ ಚೈನೀಸೇ. ಇಂಡಿಯನ್ ಒಬ್ರು ಸಿಕ್ಕಿಲ್ಲ ನನಗೆ. ಓಕೆ ಓಕೆ. ಬಟ್ ಏನಂತಂದ್ರೆ, ನಾವು ಇಲ್ಲೆಲ್ಲ ಮುಹೂರ್ತ ಇಡ್ತೀವಿ ಅಂತಿದೆಯಲ್ಲ, ಅಲ್ಲೂ ಅವ್ರು ಮುಹೂರ್ತ ನೋಡಿ ಇಟ್ಟಿದ್ರು. ನಂಗೆ ಅದೇ ಆಶ್ಚರ್ಯ ಆಗಿದ್ದು. ಮುಹೂರ್ತ ಅಂದ್ರೆ ಅವರು ಚೈನೀಸ್ ಕಮ್ಯುನಿಸ್ಟ್ ಅದು ಇದು ಅಂತಲ್ಲ, ಅಲ್ಲಿ ತುಂಬಾ ಟ್ರೆಡಿಷನಲ್ ಆಗಿದ್ದಾರೆ ಅವರು. ಅಲ್ಲೂ ಸಹ ಅಣ್ಣ ತಂಗಿ ಅಂತಾನೆ ಕರೀತಾರಂತೆ ಇವ್ರನ್ನ, ದೊಡ್ಡವ್ರನ್ನ, ಅಣ್ಣ ಅಕ್ಕ. ಇಲ್ಲಿ ನಮ್ಮಲ್ಲಿ ಬ್ರೋ ಅವರು ಇಟ್ಕೊಂಡಿದ್ದಾರೆ. ಮತ್ತೆ ಬಗ್ಗಿ ನಡೀತಾರೆ. ಆಮೇಲೆ ಮುಹೂರ್ತ ಅಂದ್ರೆ ಯಾವುದೋ ಒಂದು ಕ್ಯಾಲೆಂಡರ್ ಇರುತ್ತಂತೆ. ನಮ್ಮಲ್ಲೂ ರಾಹು ಕಾಲ, ಗುಳಿಗೆ ನಮ್ಮ ಕ್ಯಾಲೆಂಡರ್ ಅದೇ ತರ ಅವ್ರು ನೋಡಿಕೊಂಡು ಆ ಮುಹೂರ್ತ ಇಟ್ಟಿದ್ರು, ಅಷ್ಟೊಳಗೆ ಶುರು ಮಾಡಬೇಕು ಅಂತ. ಓಕೆ ಸರ್, ಇದನ್ನು ನೀವು ಇವಾಗ ಎಷ್ಟೇ ಕಮ್ಯುನಿಸಮ್ ಹೋಗಿದೆ ಅಂದರೂ ಕೂಡ ಅದು ಒಂಥರ ಡೀಪ್ ನಮ್ಮ DNA ಇದೆ, ಅದು ಕಮ್ಯುನಿಸಮ್ ಅನ್ನೋದಿದೆ. ಓಕೆ, ಈ ಥರದನ್ನೆಲ್ಲ ನೋಡಿದಾಗ ನಿಮಗೆ ಫಸ್ಟ್ ನಿಮ್ಗೆ ಏನು ಥಾಟ್ ಬಂತು? ನಾನು ಹೀಗೆ ನೀವು ಅಂದ್ಕೊಳ್ಳೋ ಕಲ್ಪನೆಯಲ್ಲೇ ಇದ್ದೆ, ಇವರೇನು ಇಲ್ಲ ಹೀಗಿರ್ತಾರೆ, ಬರೀ ಥರ ಸಿಸ್ಟಮ್ಯಾಟಿಕ್ ಆಗಿದ್ದು ಇಲ್ಲ, ಎಲ್ಲ ಒಂಥರ ಇವರು ಹಂಬಲ್ ಆಗಿದ್ರು, ಏನಾದ್ರು ಕತೆ ಕೇಳಕ್ಕೆ ಇಷ್ಟಪಡ್ತಾ ಇದ್ರು. ಸೊ ನೋಡಿದ್ರೆ ಚೆನ್ನಾಗಿರುತ್ತಲ್ಲ, ಏನು ಅಂತದೇನು ಅಲ್ಲ. ಇವಾಗ ನೀವು ನಂಗೆ ಹೇಳ್ತಾ ಇದ್ರೇನೆ, ನಮ್ಮಲ್ಲಿ ಈ ಥರದ್ದು ಏನಾದರೂ ಮಾಡಿದರೆ ತಕ್ಷಣ ರೈಟು ಲೆಫ್ಟು ಆರ್ಥೋಡಾಕ್ಸು ಹೀಗೆ ಹಾಗೆ ಜಾತಿ ಧರ್ಮ ಎಕ್ಸೆಟ್ರಾ ಎಲ್ಲ ಬಂದ್ಬಿಟ್ಟಿದೆ. ಇದಂತಂದ್ರೆ ಮಾಡಬಾರ್ದಿತ್ತು. ಅವನು ನಾನು ಇಂಟ್ರೂಸ್ ಮಾಡಿದ್ದು ನನ್ನ ಹೆಸರು ಹೇಳಿ, ಗುರುಗಳು ಹೆಸರು ಹೇಳಿ, ಸೊ ಇವರು ಬ್ರಾಹ್ಮಣ ಅಂತ ಇಂಟ್ರೂಸ್ ಗಾಡ್, ಯಾವತ್ತೂ ಕೂಡ ಇಲ್ಲಂತೂ ಇಲ್ವೇ ಇಲ್ಲ, ಯಾವುದೇ ಇರಲಿಲ್ಲ. ಫಸ್ಟ್ ಟೈಮ್ ಅವನು ನನಗೆ ಹಿಂಗೆ ಯೋಚನೆ ಹಿಂಗೆ ಇಂಟ್ರೂಸ್ ಮಾಡ್ತಾ ಇದ್ದಾನೆ ಅಂತ. ಆಮೇಲೆ ಯಾಕೆಂದರೆ ಅಲ್ಲಿ ಎಲ್ಲರೂ ನಾನ್ ವೆಜ್ ತಿಂತಾರೆ ಅಲ್ಲಿ. ಹಾಗೆ ನಾನು ಯಾವಾಗ ಅವನವನು ಆ ಥರ ನಾನು ಏನಾದರೂ ರೆಕಗ್ನೈಸ್ ಮಾಡ್ದ, ನೆಕ್ಸ್ಟ್ ಡೇಯಿಂದ ಅವನು ಹೋಗಿದ್ದು 2ನೇ ದಿವಸ ಅನಿಸುತ್ತೆ, ಅವನೇನು ಮಾಡ್ದ ಅಂತ ಇಂಟ್ರೂಸ್ ಮಾಡಿ ನೆಕ್ಸ್ಟ್ ಡೇಯಿಂದ ನನ್ನ ಜೊತೆಗೆ ನಾನ್ ವೆಜ್ ತೊಗೋತಾ ಇರಲಿಲ್ಲ. ನಮ್ಮ ಜೊತೆಗೆ ವೆಜಿಟೇರಿಯನ್ ತೊಗೋತಿದ್ದ. ಅಕಸ್ಮಾತ್ ಅವನೊಬ್ಬ ಹುಡುಗ ಇದ್ದ, 24 ವರ್ಷದ ಹುಡುಗ. ಅವನಿಗೆ ಯಾವುದೇ ಆಹಾರ ಇದ್ರೂ ಮೆಕ್ಸಿಕನ್ಗೂ ತೊಗೊಂಡು ಇಟಾಲಿಯನ್ ತೊಗೊಂಡು ಯಾವುದು ಇಷ್ಟ ಆಗ್ತಾರಲ್ಲ, ಅವ್ನಿಗೆ ಅಲ್ಲಿ ಲೋಕಲ್ ಬೇಕು, ಅಲ್ಲಿ ಚೈನೀಸ್ ನಾನ್ ವೆಜ್ ಬೇಕು. ಹಾಗಾಗಿ ಅವನ್ನ ಬೇರೆ ಕಡೆ ಇಡ್ತಿದ್ರು. ಅಂದರೆ ಸ್ವಲ್ಪ ದೂರದಲ್ಲಿ ಕೂತ್ಕೊಂಡು ನಮ್ಮ ತಿನ್ಲಿ, ನಮ್ಗೆ ಯಾಕೆ ಡಿಸ್ಟರ್ಬ್, ಇದಕ್ಕೆ ಯಾಕೆ ಡಿಸ್ಟರ್ಬ್ ಮಾಡಬಹುದು, ಆ ಕಲ್ಚರ್ ಇಟ್ಕೊಂಡಿದ್ರು. ಓಕೆ ಸರ್, ಕರ್ಕೊಂಡು ಅವನೊಬ್ಬ ಹಿಂದನೇ ಇರೋನು ಯಾವಾಗಲೂ ಬಾಡಿಗಾರ್ಡ್ ಚಿಕ್ಕವನು. ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೆ, ನಾವು ಈ ಆಹಾರದ ಬಗ್ಗೆ ಎಷ್ಟೊಂದು ಮಾತಾಡ್ತೀವಲ್ಲ, ಆ ಹುಡುಗನ ಫಾರ್ ಎಕ್ಸಾಂಪಲ್ ಇಲ್ಲೂ ಸಹ ನಾವು ಒಂದು ಋಷಿಕೇಶ್ಗೆ ಹೋದಾಗ ಅಲ್ಲಿ ಸಾತ್ವಿಕ ಅಂದರೆ 2 ಥರದ ರೊಟ್ಟಿ, 2 ಥರದ ಪಲ್ಯ, ಅನ್ನ, ದಾಲ್ ಎಲ್ಲ ಕೊಡ್ತಾರೆ, ಒಂದು ಸ್ವೀಟು ಕೊಡ್ತಾರೆ. ರಾತ್ರಿ ಹೊತ್ತಾದ್ರೆ ರಾಯ್ತಾನೂ ಇರುತ್ತೆ, ಎಲ್ಲ ಸಿಗುತ್ತೆ. ನಮ್ಮ ಜನಗಳು ನಮ್ಮ ಜೊತೆ ಬಂದ 7 ದಿವಸದಲ್ಲಿ 2 ದಿವಸ ಹೇಗೋ ತಡ್ಕೊಂಡಿರ್ತಾರೆ ಊಟ. 3 ಅಯ್ಯೋ ಬೆಳ್ಳುಳ್ಳಿ ಇಲ್ಲ, ಈರುಳ್ಳಿ ಇಲ್ಲ, ನಾನ್ ವೆಜ್ ಇಲ್ಲ, ಕೊಡೋಗ್ಬಿಡ್ತಾರೆ. ನಮ್ಮವರೇನೆ. ಸೊ ನಾವು ಬೇರೆಯವ್ರ ಬಗ್ಗೆ ನಾವು ಯಾಕೆ ಮಾತಾಡ್ಕೋಬೇಕು ಅಂದರೆ ಅಷ್ಟು ನಮಗೆ ಕಂಟ್ರೋಲ್ ಇಲ್ಲ ಯೋಗ ಅನ್ನೋರಿಗೆ. ಜೀವ ಚಾಪಲ್ಯ 2 ದಿವಸ. ಓಕೆ ಸರ್, ಇವಾಗ ನೀವು ಆ ಸ್ಟುಡಿಯೋ ಬಗ್ಗೆ ಹೇಳಿದ್ರಿ. ನಾವು ಮಾಡಿದ ಒಂಚೂರು ರಿಸರ್ಚ್ ಪ್ರಕಾರ 80s ಶುರು ಆಗಿದ್ದು ಹೌದು. ಮತ್ತು ಇವತ್ತಿನ ದಿನ ಅಲ್ಲಿ ಆಲ್ ಓವರ್ ದ ಕಂಟ್ರಿ ಸಾಕಷ್ಟು ಸ್ಟುಡಿಯೋಸ್ ಇದೆ, ಅದು ಪಾಪ್ಯುಲರ್ ಆಗಿದೆ. ಮತ್ತು ಮಿಡ್ಲ್ ಕ್ಲಾಸ್ನವ್ರು ಜಾಸ್ತಿ ಜನ ಬರ್ತಾ ಇದ್ದಾರೆ. ಆಮೇಲೆ ಪ್ರೊಫೆಷನ್ ಬಿಟ್ಟು ಯೋಗ ಟೀಚರ್ಸ್ ಆಗ್ತಾ ಇದ್ದಾರೆ. ನಿಜನಾ ಸರ್? ಅವೆಲ್ಲ ಪ್ರಾಕ್ಟೀಸಲ್ಲಿ ಇದೆ. ಇನ್ನೊಂದು ಇಲ್ಲಲ್ಲ, US ಇದು ಮಾಡಿದ್ದು ಅಂದರೆ ಎಷ್ಟೋ ಜನ ಯೋಗ ಅಲ್ಲ, ಎಲ್ಲ ಊಬರ್ ಡ್ರೈವರ್ಸ್ ಆಗಿದ್ದಾರೆ. ಊಬರ್ ಚೀಪ್, ಅವ್ರಿಗೆ ವರ್ಕೌಟ್ ಆಗುತ್ತೆ ಕೆಲಸ ಮಾಡೋದಕ್ಕೆ ಅಂತ. ಯಾರು? ಇಂಜಿನಿಯರ್ಸ್ ವರ್ಕ್ ಮಿಕ್ತೋರಕ್ಕೆ. ಎಲ್ಲಿ? ಸ್ಟೇಟ್ಸ್ ಅಲ್ಲ? ಹೌದು. ಊಬರ್ ಈಸಿ, ಅವರಿಗೆ ಈಸಿ ಅರ್ನಿಂಗ್ ಅಂತ. ಇವಾಗ ಇಲ್ಲಿ ಚೈನಾದಲ್ಲಿ ಊಬರ್ ಅಂತಿಲ್ಲ, ಅಲ್ಲಿ ದೀದಿ ಅಂತ ಇಟ್ಕೊಂಡಿದ್ದಾರೆ. ಒಂದು ಇವ್ರ ಹೆಸರು ನಮ್ಮ ಊಬರ್ ಓಲಾ ಥರ, ದಿ ಐಡಿಯಾ. ಅಲ್ಲಿ ವೆರಿ ಮಚ್ ಲೋಕಲ್ ಥರದ್ದು ಅಲ್ಲಿದು, ಅದು ಚೈನೈಸ್ಡ್. ಹೇಳ್ದಂಗೆ ನೀವು ಗುರುಜಿ ಹೋಗಿದ್ರು ಚೆನ್ನಾಗಿ ಆಯ್ತು. ಅಲ್ಲಿ ಅವರ ಯೋಗಾಸನ ತಗೊಂಡು ಸ್ಟ್ಯಾಂಪ್ ಮಾಡಿದ್ರು, ಅದು ಭಾಳ ಪಾಪ್ಯುಲರ್ ಆಯ್ತು ಅದು. ಎಸ್ ಸರ್, ಅವರು ನಮ್ಮ ಗುರೂಜಿ ಅಂದರೆ BKS ಅಯ್ಯಂಗಾರು
ನಮ್ಮ ಯೋಗ ಶಾಲೆಗೆ ಅಂದರೆ ಪ್ರಶಾಂತ್ ಯೋಗಾಶ್ರಯ ಬೆಂಗಳೂರು ಜಯನಗರ 5th ಬ್ಲಾಕಲ್ಲಿದ್ದಾಗ ಸುಮಾರು ಲಾಸ್ಟ್ ಬಟ್ 2 ಅಂತ ಅನಿಸುತ್ತೆ ಅವರು ನಮ್ಮ ಕ್ಲಾಸ್ನಲ್ಲೇ ಹೇಳಿದರು. ಇವಾಗ ನಿಮ್ಮನ್ನು ಕರೆಸ್ಕೊಂಡ್ರಲ್ಲ ಸ್ಟುಡಿಯೋ ಇನಾಗ್ರೇಷನ್ನಲ್ಲಿ 2-in-1 ಆರ್ಗನೈಸೇಷನ್ ಮಾಡ್ಕೊಂಡಿದ್ದಾರೆ. ಅದೊಂದು 5 ಕಡೆ ಅವರೇ ಇದರೊಳಗೆ ಕ್ಲಾಸಸ್ ನಡೆಯುತ್ತೆ. ಅಂದರೆ ಅಯ್ಯಂಗಾರ್ ಸ್ಟೈಲಲ್ಲಿ. ಅಯ್ಯಂಗಾರ್ ಅದು ಇನ್ಸ್ಟಿಟ್ಯೂಷನ್ ಅಯ್ಯಂಗಾರ್ BKS ಅಯ್ಯಂಗಾರ್ ಅಂತಾನೆ ಹಾಕೊಂಡು ಮಾಡ್ತಾರೆ. ತುಂಬ ಜನ ಟೀಚರ್ಸು ತುಂಬ ಜನ ಇದ್ದಾರೆ, ಯಂಗ್ಸ್ಟರ್ಸು, ಫ್ಲೆಕ್ಸಿಬಲ್ ಬಾಡೀಸು. ಸೊ ಮುಂಚೆನೇ ಹೇಳಿಬಿಟ್ಟಿದ್ರು ಹೀಗೆ ಇರುತ್ತೆ ಅಂತ. ನಾನು ಎಲ್ಲದಕ್ಕೂ ಒಪ್ಕೊಂಡ್ಬಿಡ್ತೀನಿ. ಯಾಕೆಂದ್ರೆ ಆಮೇಲೆ ನಾನು ಏನು ಬೇಕಾ ಹೇಳ್ಬೋದು. ತುಂಬ ಜನ ಕೇಳ್ತೀನಿ ಯಾಕಲ್ಲಿ ಹೊಟ್ಟೋದ್ರಿ, ಅವ್ರು ಯಾರೋ ಏನೇನೋ ಮಾಡ್ತಾರೆ, ಅವ್ರ ಹತ್ರ ಯಾಕೆ ಹೋಗ್ತೀರಿ ನೀವು ಇಲ್ಲಿ ನಿಮಗೆ ಚೈನಾ ಅಸೈನ್ಮೆಂಟ್ ಬಂದಾಗ? ಅದಕ್ಕೆ ಮುಂಚೆನೇ ಎಲ್ಲನೂ ಕೇಳ್ತಾರೆ. ಯಾರಲ್ಲೆಲ್ಲ ಯಾರ ಕಡೆ ಹೊಟ್ಟೋಗ್ತೀನಿ ನಾನು. ಏನಂದ್ರೆ ನನ್ನ ಉದ್ದೇಶ ಅಂದರೆ ನಾನಾಗಿ ಹೋಗೋದಿಲ್ಲ, ಯಾರ ಕಡೆ ಒಪ್ಕೋತೀನಿ. ಯಾಕೆಂದರೆ ನಾನು ಮಾತಾಡೋದ್ರಿಂದ, ನಾನು ಹೇಳೋದ್ರಿಂದ ಅಟ್ಲೀಸ್ಟ್ ಒಂದು 2-3 ಜನಗಾರು ತಲುಪುತ್ತಲ್ಲ, ಅದು ಖಂಡಿತ ಇಂಟ್ರೆಸ್ಟಿಂಗ್ ಇರುತ್ತಲ್ಲ ಅಂತ. ಅದಕ್ಕೋಸ್ಕರ ಹೋಗ್ತೀನಿ ಅಷ್ಟೇ ಹೊರತು ಆ ಪರ್ಸ್ನಲ್ಗೋಸ್ಕರ ಹೋಗೋಲ್ಲ. ಜನಗಳಿಗೆ 4 ಜನಕ್ಕೆ ಹೋಗುತ್ತಲ್ಲ ಅಂತ ಹೋಗ್ತೀನಿ. ಹಾಗಾಗಿ ಇಲ್ಲೇನಂದರೆ ಮುಂಚೆನೇ ಹೇಳಿಬಿಟ್ಟಿದ್ರು ಇಲ್ಲೆಲ್ಲ ಚೆನ್ನಾಗಿ ಮಾಡ್ತಾರೆ, ಅದೇ ಮಾಡ್ತಾ ಇದ್ದು ಬೇಜಾರಾಗುತ್ತೆ. ಸೊ ನೀವು ಸ್ವಲ್ಪ ಬೇರೆ ಥರ ಕೊಡಬೇಕು ಕ್ಲಾಸು. ಅದು ಅಡ್ವರ್ಟೈಸ್ಮೆಂಟು ಚೇರ್, ನಂದು ಚೇರ್ದು ಭಾಳ ಪಾಪ್ಯುಲರ್ ಇತ್ತು. ನನಗೊಂದು ಸತಿ ಪ್ರಾಪ್ ಮಾಸ್ಟರ್ ಅಂತ ಕರೆಯೋರು ಇದ್ದಾರೆ ಆಗ ಹೊರಗಡೆ ಎಲ್ಲ. ಸೊ ಅದು ಪ್ರಾಪ್ ಲ್ಯಾಬೊರೇಟ್ರಿ ಅಂತ ಹಾಕ್ಕೊಂಡಿದ್ರು ಒಂದು ಕಡೆ. ಸೊ ಹಾಗಾಗಿ ಪ್ರಾಪ್ಸ್ ಬಗ್ಗೆ ಇದು ಮಾಡ್ಕೊಂಡಿದ್ರು, ಅದನ್ನು ಅಡ್ವರ್ಟೈಸ್ಮೆಂಟ್ ಮಾಡಿದ್ರು. ಆಮೇಲೆ 2 ದಿವಸ ಮಾಡಿದ್ಮೇಲೆ ಇದೊಂಥರ ನಮಗೆ ಸ್ಲೋ ಅನಿಸ್ತಾ ಇದೆ ಅಂತ. ಆಮೇಲೆ ಐ ಬಿಕಮ್ ವೆರಿ ಸೀರಿಯಸ್. ಯಾಕೆಂತಂದರೆ ಏನೇ ಆಸನ ಮಾಡಬೇಕು ದೇ ಶುಡ್ ಬಿ ಅ ಕ್ವಾಲಿಫಿಕೇಷನ್. ಈಗ ನಾನು ಮಾಡ್ತೀನಿ, ನನಗೆ ಒಂದು 50 ವರ್ಷದಿಂದ ಎಲ್ಲ ಆಸನ ಮಾಡೋ ಅಭ್ಯಾಸ ಇದೆ. ಈಗ ಒಂದು 70 ವರ್ಷ ಆದರೂ ಸಹ ಕೆಲವು ಕಷ್ಟವಾದ ಆಸನಗಳು ಮಾಡ್ತೀನಿ. ಅದು ನಾನು ಮಾಡೋ ಉದ್ದೇಶ ಏನು ಅಂತ ನನಗೆ ಅವ್ರಿಗೆ ತಿಳಿಸ್ಬೇಕು. ಸೊ ಈಗ ಅದೊಂದು ಕಷ್ಟವಾದ ಆಸನ ಅಂತ ತೊಗೊಂಡ್ರೆ ನಾನು ಮಾಡ್ತೀನಿ. ಈಗ ಮಯೂರಾಸನ ಅಂದರೆ ಇಲ್ಲೇ ಕೂತ್ಕೊಂಡು ಹಿಂಗೆ ಮಾಡ್ತೀನಿ. ಊಟ ಆಗಿದೆ ನನಗೆ ಏನಾರು ಇದಕ್ಕೆ ಸುಮ್ಮನೆ ಮಾಡ್ತೀನಿ ನಾನು. ಅದು ಸಾಧನೆ ಅಲ್ಲ, ಅದು ಡೆಮಾನ್ಸ್ಟ್ರೇಷನ್ ಯಾವ ಬೇಕಾ ಮಾಡ್ಬೋದು, ಪ್ರಾಕ್ಟೀಸ್ ಆಗಿರೋದ್ರಿಂದ. ಆ ಜನಗಳಿಗೆ ನೋಡೋಕ್ಕೆ ಸಣ್ಣಗಿದೆ, ಸ್ಲಿಮ್ ಆಗಿದ್ದಾರೆ, ಆದರೆ ಆ ಮಾಡೋ ಕೆಪಾಸಿಟಿ ಇದೆಯಾ ಅಂತ. ಸೊ ಓಕೆ ಸರ್, ನೀವೀಗ ಆಗಬೇಕು ಅಂತ. ಓಕೆ ನೀವೀಗ ಬಾಡಿ ಆಸನ ಆ್ಯಂಡ್ ಎಂಡ್ ರಿಸಲ್ಟ್ ಮುಂಚೆ ನೀವು ಹೋದ ಸ್ಟುಡಿಯೋದು ಪ್ರೊಫೈಲ್ ಹೇಳಿ ಒಂಚೂರು. ಎಷ್ಟು ಜನ ಶುರು ಮಾಡಿದ್ದಾರೆ ಇದು? ಮುಂಚೆ ಎಲ್ಲಿ ಮಾಡ್ತಿದ್ರು, ನೀವು ಹೋದಿ ಇನಾಗ್ರೇಟ್ ಮಾಡಿದ್ದು? ಇವಾಗ ಮಾಡ್ತಿದ್ದೆ ಅಂತ ಸ್ವಲ್ಪ ದೊಡ್ಡದಾಗಿದೆ. 2 ಭಾಗ ಮಾಡ್ಕೊಂಡಿದ್ದಾರೆ. ಒಂದು ಕರ್ಟನ್ ಅಲ್ಲ, ಒಂದು ವಾಲ್ ಥರ ಮಾಡ್ಕೋತಾರೆ ವುಡನ್ದು. ಅದು 2-3 ಕಡೆ ನೋಡಿದ್ದೀನಿ. ಒಂದು ಚಿಕ್ಕದು, ಒಂದು ದೊಡ್ಡದು. ನಾವು ಬಂದಾಗ ಯಾರೋ ಏನಾದ್ರು ವರ್ಕ್ಶಾಪ್ ಇದ್ದಾಗ ಅದು ಓಪನ್ ಮಾಡ್ತಾರೆ. 2 ಸೇರಿ ಒಂದೇ ಕಡೆ ಮಾಡ್ಬೋದು. ಒಂದು 55 ಜನ ಅಲ್ಲಿ ರೆಗ್ಯುಲರ್ ಪ್ರಾಕ್ಟೀಷನರ್ಸ್, ಚೇರು, ಬ್ಲಾಂಕೆಟ್, ಬೆಲ್ಟು, ಪ್ರತಿಯೊಂದು ಇಟ್ಕೊಂಡಿದ್ರು. ಅಂದರೆ ದೇ ಹ್ಯಾವ್ ಬೀನ್ ಯೂಸಿಂಗ್ ಇಟ್. ಆಫ್ ಕೋರ್ಸ್ ಅದೇ ಅದಕ್ಕೆ ಅಯ್ಯಂಗಾರ್ ಎಲ್ಲ ರೋಪ್ ಇಟ್ಟಿದ್ರು. ಬಟ್ 55 ಜನಕ್ಕೆ ರೋಪ್ ಯೂಸ್ ಮಾಡೋಕ್ಕಾಗಲ್ಲ, ಒಂದು 7-8 ಜನಕ್ಕೆ. ಓಕೆ ರೋಪ್ ಅಂದರೆ ನಮ್ಗೆ ಇಮಿಡಿಯೇಟ್ಲಿ ಅಮೇರಿಕಾ ಅದು ಇದೆಲ್ಲ ನಾವು ಇಲ್ಲಿ ನಮ್ಮ ಥರನೇ ವಾಲ್ ಅಥವಾ ಬೇರೆ ತರಹ? ನಮ್ಮ ಥರ ಕಾಂಕ್ರೀಟ್ ವಾಲ್ ವುಡನ್ ಫ್ಲೋರ್ ಇದು ಮಾಡಿರ್ತಾರೆ. ಅಲ್ಲಿಗೆ ಹುಕ್ ಆಗಕ್ಕಾಗತ್ತಾ? ಹಗ್ಗ ಹಾಕಕ್ಕಾಗುತ್ತೆ, ಸ್ಟ್ರಾಂಗ್ ಇದೆ. ಯೋಗ ವಾಲ್ ಅಂತಾನೆ ಬಂದಿದೆ, ಅದು ತಂದ್ಬಿಟ್ಟು ಫಿಕ್ಸ್ ಮಾಡಿಬಿಡ್ತಾರೆ. ಮಾಡುವಾಗ ಈಗ ಸಿಗುತ್ತೆ, ಇಲ್ಲೂ ಸಿಗುತ್ತೆ. ಶ್ರೀನಿವಾಸ್ ಇಟ್ಟಿ. ಓಕೆ ಸರ್, ನೀವು ಅಲ್ಲಿ ಒಳಗಡೆ ಹೋದಾಗ ಅಥವಾ ಹೋಗಕ್ಕೆ ಮುಂಚೆ ತುಂಬ ಚೆನ್ನಾಗಿತ್ತು. ಹೊರಗಡೆ ಹೋದಾಗ ದೇ ರಿಸೀವ್ಡ್ ಏರ್ಪೋರ್ಟಲ್ಲೇ ಒಂದು ಬೊಕೆ ಇಟ್ಕೊಂಡು ವೆಲ್ಕಮ್ ಅರುಣ್ಜಿ ಅಂತ ಇಂಗ್ಲೀಷ್ನಲ್ಲಿ ಚೈನೀಸಲ್ಲಿ ಹಾಕ್ಕೊಂಡು 3 ಜನ ಬಂದಿದ್ರು. ಟ್ರಾನ್ಸ್ಲೇಟರು, ಹುಡುಗ ಮತ್ತು ಮ್ಯಾನೇಜರು, ಈ 3 ಜನ. ಸೊ ರಿಸೀವ್ ಮಾಡಿದ್ರೆ ಏನು ಬೇಕು ಅಂದ್ರೆ ಊಟ ಮಾಡ್ತೀರಾ? ಇಲ್ಲ ಏನು ಬೇಡ, ಫಸ್ಟ್ ನಂಗೆ ಪ್ರಾಕ್ಟೀಸ್ ಬೇಕು ಅಂದೆ. ಸೊ ಪ್ರಾಕ್ಟೀಸ್ ಆಮೇಲೆ ನೋಡಿದ್ರೆ ಅದು ಇದು ಹೋಮ್ ಅಪಾರ್ಟ್ಮೆಂಟ್ ಅಂತ. ಸೊ ಅಲ್ಲಿ ಹೋಟೆಲ್ ಅಪಾರ್ಟ್ಮೆಂಟ್. ಅದು ಅಪಾರ್ಟ್ಮೆಂಟ್ ಥರ 2 ರೂಮು, ಒಂದು ದೊಡ್ಡದು, ಒಂದು ಚಿಕ್ಕದು, ಕಿಚನ್ ಎಲ್ಲ ಇರುತ್ತೆ. ಹಾಗಾಗಿ ಅಲ್ಲಿ ನನಗೆ ಏರ್ಪಾಟ್ ಮಾಡಿದ್ರು. ಸೊ ಅಲ್ಲಿ ಬಿಟ್ಟು ಹೋದರು. ನನಗೆ ಪ್ರಾಪ್ಸ್ ಬೇಕು ಅಂದೆ. ನಾನು ಯಾವಾಗಲೂ ಒಂದು ಬೆಲ್ಟ್ ಕ್ಯಾರಿ ಮಾಡ್ತೀನಿ, ಮಿಕ್ಕಿದ್ದೆಲ್ಲ ಆಮೇಲೆ ತಂದುಕೊಟ್ರು. ಆಮೇಲೆ ಊಟಕ್ಕೆ ಹೋದ್ವಿ. ಹೀಗೆ ಅಂದರೆ ಇನಾಗ್ರೇಷನ್ ದಿವಸ ಅದು ಉದ್ದಕ್ಕೆ ಒಂದು 12 ಫ್ಲವರ್ ಬಗ್ಗೆ ರೈಟು, 12 ಫ್ಲವರ್ ಬಗ್ಗೆ ಲೆಫ್ಟಲ್ಲಿ ಇಟ್ಟಿದ್ರು. ಮಧ್ಯದಲ್ಲಿ ವೆಲ್ಕಮ್ ಹಾಕಿದ್ರು. ಹೋದ ತಕ್ಷಣ ಅದನ್ನು ಸೈನ್ ಮಾಡಿ ಅಂತ ಹೇಳಿದ್ರು. ಇಂಗ್ಲೀಷ್ನಲ್ಲಿ ಸೈನ್ ಮಾಡಿದೆ. ಅಲ್ಲಿ ಅವರು ನೆಚಸ್ ಅಂತ ಮಾಡಿದೆ. ಒಳಗೆ ಕರ್ಕೊಂಡು ಹೋದರು. ಆಮೇಲೆ ಕೂರಿಸಿದ್ರು. ಅದೇನೋ ನಡೀತಿತ್ತಲ್ಲಿ, ಅಂದರೆ ಯಾವುದೋ ಒಂದು ಇದು ಹಾಕಿದ್ರು, ಒಂದು ಮೂವಿ ಥರ ಹಾಕಿದ್ರು, ಕ್ಲಿಪ್ಪಿಂಗ್ ಹಾಕಿದ್ರು. ಆಮೇಲೆ ಡ್ರೆಸ್ ಚೇಂಜ್ ಮಾಡಬೇಕಾಗಿತ್ತು. ಡ್ರೆಸ್ ಚೇಂಜ್ ಮಾಡಿ ಕೂರಿಸಿದ್ರು. ಪೂಜೆ ಆಯಿತು. ಆಮೇಲೆ ಕೂತ್ಕೊಂಡೆ. ಕ್ವಶನ್ ಆನ್ಸರ್ ಚೆನ್ನಾಯಿತು. ಆಮೇಲೆ ನಾನು ಮೊಟ್ಟೆ ತಿನ್ನಲ್ಲ ಅಂದ್ಬಿಟ್ಟು ಎಗ್ಲೆಸ್ ಕೇಕ್ ಮಾಡಿ ಅದನ್ನು ಕಟ್ ಮಾಡಿಸಿ ಕೊಟ್ಟರು. ಓಕೆ ಸರ್, ಆ ದಿವಸ ಪೂರ್ತಿ ಅವರು ಚಾಕ್ಲೇಟ್ ಎಲ್ಲನೂ ಎಗ್ಲೆಸ್ ಮಾಡಿಟ್ಟಿದ್ರು. ಹಣ್ಣು ಎಲ್ಲ ಸಿಗ್ತದೆ ನನಗೆ ಅವತ್ತಿನ ದಿವಸ. ಅದೇ ಊಟ.
ನಿಮ್ಗಲ್ಲಿ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಆಬ್ವಿಯಸ್ಲಿ ಇಂಗ್ಲೀಷ್ ಇತ್ತು, ಆಮೇಲೆ ಅಲ್ಲಿ ಟ್ರಾನ್ಸ್ಲೇಟರ್ ಇದ್ರು. ಟ್ರಾನ್ಸ್ಲೇಟರ್ ಆಗೋದೇ ಸಾಧ್ಯವೇ ಇಲ್ಲ. ಬರೋದು ಈಗ ಒಂದು 4-5 ಕೇಳಿ ಒಂದು 4-5 ಯೋಗ ಕ್ಲಾಸಲ್ಲಿ ಬೇಕು, ಮಂಡಿ ಬಟಕ್ಸು ಹಿಡ್ಕೊಳ್ಳೋದು ಎಲ್ಲ ಆ ಥರದ್ದು ಟೆಕ್ನಿಕಲ್ ಮ್ಯಾಂಡರಿನಲ್ಲಿ ಬರುತ್ತೆ, ಮ್ಯಾಂಡರಿನ್ ಭಾಷೆಯಲ್ಲಿ ಬರುತ್ತೆ. ಸೊ ಅವರು ಕರೆಕ್ಟಾಗಿ ಕಮ್ಯುನಿಕೇಟ್ ಮಾಡ್ತಾ ಇದ್ರು ಟ್ರಾನ್ಸ್ಲೇಟರ್. ಅವರು ಯೋಗ ಪ್ರಾಕ್ಟೀಷನರ್, ಯೋಗ ಟೀಚರು, ಯೋಗ ಪ್ರಾಕ್ಟೀಷನರ್ ಚೆನ್ನಾಗಿ ಮಾತಾಡೋರು. ಸಾಮಾನ್ಯ ಯೋಗ ಟೀಚರ್ ಸ್ಟ್ರಿಕ್ಟ್ ಆಗಿರ್ತಾರೆ, ಸಬ್ಜೆಕ್ಟ್ ಕೊಟ್ಟು ತಡ ಮಾಡ್ಬಿಟ್ಟು ಹೊಟ್ಟೋಗ್ತಾರೆ. ನಾನು ಜನಗಳ ಜೊತೆ ಇರ್ತೀನಿ, ಎಲ್ಲರನ್ನೂ ಕರೆಕ್ಟ್ ಮಾಡ್ತೀನಿ, ಒಂದು ಕಡೆ ನಿಂತ್ಕೊಂಡಿರಲ್ಲ, ಅಥವಾ ಕೆಲವ್ರು ಮಾತ್ರ ಫ್ಲೆಕ್ಸಿಬಲ್ ಬಾಡಿ ತೊಗೊಂಡು ಹೇಳ್ಕೊಡಲ್ಲ, ಎಲ್ಲರ ಹತ್ರ ಹೋಗಿರ್ತೀನಿ. ಅದೇ ನಂದು ಸ್ಪೆಷಾಲಿಟಿ. ಎಲ್ಲರೂ ಇಲ್ಲೊಂಗೆ ತಾನೆ, ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರಿಗೂ ನೋಡಿ ಅವ್ರ ಕಾಲು ಹೇಗಿದೆ, ಅವ್ರ ಕೈ ಹೇಗಿದೆ ಅಂತ ನೋಡಿ ಮಾಡಿಸ್ತೀನಿ. ಮತ್ತು ಕೆಲವು ಸಲ ಹೇಳಿರ್ತೇನೆ, ಪಕ್ಕದಲ್ಲಿ ಹೇಳಿರ್ತೇನೆ, ನೋಡಿ ಇದು ತುಂಬ ಕಷ್ಟಪಟ್ಟಿರೋ ಜೀವ, ಇದು ನೋಡ್ರೆ ಗೊತ್ತಾಗುತ್ತೆ. ಹೌದು, ನಿಮ್ಗೆ ಹೆಂಗೆ ಗೊತ್ತು? 50 ವರ್ಷದಿಂದ ಇದ್ದೀನಿ, ನೋಡ್ರೆ ಗೊತ್ತು, ಬಾಡಿ ನೋಡ್ರೆ ಗೊತ್ತಾಯ್ತು ಎಷ್ಟು ಕಷ್ಟಪಟ್ಟಾರ ಪಾಪ ಅಂತ. ಸರ್, ನಂದು ಫ್ಲ್ಯಾಟ್ ಫುಟ್ ರಿಪೇರಿ ಮಾಡಿದವ್ರೆ ನೀವು. ಈಗ ನಂಗೆ ಆರ್ಚ್ ಎಲ್ಲ ಬಂದುಬಿಟ್ಟಿದೆ, ಯಾವಾಗಲೂ ಬಂತು, ನಿಮಗೆ ಗೊತ್ತಿದೆ. ಸರಿ ಸರ್, ನೀವು ಹೋಗೋಕ್ಕೆ ಮುಂಚೆ ನಿಮ್ಗೆ ಏನಾದ್ರು ಒಂದು ಕ್ಯೂರಿಯಾಸಿಟಿ ಆಯಿತಾ? ಲೈಕ್ ಇಲ್ಲಿ ಸುಮಾರು ಜನ ಏನೋದು ಇದು ಮಾಡಿ ಕಳಿಸ್ಬಿಟ್ಟಿದ್ರು, ಹೆದರಿಕೆ. ನಿಮ್ಗೇನು ತಿನ್ನಕ್ಕೆ ತೊಗೊಂಡು ಹೋಗೋದು, ತಿನ್ನಕ್ಕೆ ಸಿಗೋದಿಲ್ಲ ನಿಮಗೆ, ಎಲ್ಲ ಇಲ್ಲಿ ತೊಗೊಂಡು ಹೋಗ್ಬೇಕು, ಅಲ್ಲೆಲ್ಲ ಅದೇ ಕಾಲುಗಳಿರೋದು ಕಣ್ಣುಗಳಿರೋದು ಸಿಗುತ್ತೆ ಅಂತ. ಬಟ್ ಏನಂತಂದರೆ ನಾ ಹಾಗೆ ಹೇಳಿದ ತಕ್ಷಣ ಆ ವ್ಯಕ್ತಿ ನನಗೆ ವಿಡಿಯೋ ಕಳಿಸಿದ್ರು, ಹಲ್ದಿರಾಮ್ದೆಲ್ಲ ಸಿಗುತ್ತೆ, ಸ್ವೀಟು, ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ, ಇಂಡಿಯನ್ ಫುಡ್ ಸಿಗುತ್ತೆ ಅಂತ. ಆದರೆ ಕರ್ಕೊಂಡು ಹೋದ್ರು, ಒಂದು ಇಟಾಲಿಯನ್ ಕರ್ಕೊಂಡು ಹೋದ್ರು, ಒಂದು ದಿವಸ ಚೈನೀಸು, 2 ದಿವಸ ಚೈನೀಸು, ಮೆಕ್ಸಿಕನ್ನು, ಥಾಯಿ ಎಲ್ಲ ಕರ್ಕೊಂಡು ಹೋದ್ರು. ಬಟ್ ರುಚಿ ಇರಲ್ಲ. ನಮಗೆ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಉಪ್ಪು ಖಾರ ಅದಿವೆಲ್ಲ ಏನು ಬೇಜಾರ ಬಿಡುತ್ತೆ, ಸಪ್ಪೆ ಆಗ್ಬಿಡುತ್ತೆ ಎಲ್ಲ. ಬಟ್ ನೀವು ಕ್ಯಾರಿ ಮಾಡ್ತೀರಾ ಅಲ್ವಾ ಸ್ವಲ್ಪ ಚಟ್ನಿ? ಏನು ತಗೊಳ್ಳಲ್ಲ ತಗೊಂಡು, ಯಾಕಂದ್ರೆ ಇಲ್ಲಾಂದರೆ ಸನ್ಯಾಸಿ ಬೆಕ್ಸಾಕ್ದಂಗೆ ಆಗ್ಬಿಡುತ್ತೆ. ಅಲ್ಲೇನು ಲೋಕಲ್ ಏನು ಸಿಗುತ್ತೋ ಅದು ತಿಂತೀನಿ ಅಂತ. ಸೊ ನನ್ನ ಕಂಡೀಷನ್ ಇರೋದೆ, ಮೊದಲೇ ನಂಗೆ ಯೋಗ ಪ್ರಾಪ್ಸ್ ಬೇಕು, ಎರಡನೇದಾಗ ನಾನು ಏನದು ಮಶ್ರೂಮ್ ಮತ್ತು ಮೊಟ್ಟೆ ಎರಡು ನನಗೆ ಅಲರ್ಜಿ. ತಿಂದರೆ ಏನಾಗುತ್ತೆ ಕೇಳ್ತಾರೆ, ತುಟಿ ಊದ್ಕೊಂಡ್ಬಿಡುತ್ತೆ, ದಿಗ್ಮೇಲೆ ಆಸ್ಪತ್ರೆ ಹೋಗ್ಬೇಕಂತ ಅವ್ರಿಗೆ ಭಯ ಪಡಿಸಿರ್ತೀನಿ. ಹಾಗಾಗಿ ಯಾರೋ ಅದು ಭಯದಲ್ಲಿ ಇರ್ತಾರೆ ಅವರು. ಸೊ ಹಾಗಾಗಿ ನನಗೆ ಸಿಗುತ್ತೆ, ಎಲ್ಲ ಸಿಗುತ್ತೆ. ಬಟ್ ಪುಣ್ಯಕ್ಕೆ ನನ್ನ ಇದ್ದಿದ್ದು ಹೋಟೆಲ್ ಪಕ್ಕದಲ್ಲೇ ಒಂದು ಇಂಡಿಯನ್ ಕಿಚನ್ ಇತ್ತು. ಇಂಡಿಯನ್ ಕಿಚನ್ ಅಂತ ಹೆಸರು. ಅವ್ರು ತಮಿಳ್ನಾಡಿನವರು. ಇನ್ನೂ ಸರಿ ಕೇಳಿದೆ ಏನಂತ, ತಮಿಳಲ್ಲೇ ಕೇಳಿ ಯಾವ ಇತ್ತು ತಮಿಳು ಅಂತ. ಎರಡು ಸೆಂಟೆನ್ಸ್ ಮಾಡಿ ಖುಷಿ ಆಗ್ಬಿಟ್ಟು ಅವನು, ಏನು ಬೇಕು ನಿಮಗೆ ಅಂತ. ಈ ಥರ ಅವನೇ ಹೇಳ್ದ, ನಿಮ್ಗೆ ಏನು ಬೇಕು ನನಗೆ ಗೊತ್ತೀನಿ, ಅನ್ನ ಸಾಂಬಾರು. ಎಕ್ಸಾಕ್ಟ್ಲಿ ಅದೇ ವರ್ಡೇ ಹೇಳಿದ್ದವನು. ಅವೀಗ ಅನ್ನ ಸಾಂಬಾರು ಅಂದ. ಓ ಕೊಡಪ್ಪ ಅಂದೆ. ದಿವಸ 5 ದಿವಸ ನಾನು ಚೇಂಜೇ ಮಾಡಲಿಲ್ಲ, ಯಾಕೆಂದರೆ ಅದು ನಾವು ಬೇಕಾ 5 ತರಕಾರಿ ಹಾಕಿದ್ದಾನೆ, ಅದ್ರ ಮೇಲೆ ಒಂದು ತುಪ್ಪ ಹಾಕಿ ಪಕ್ಕದಲ್ಲಿ ಹಪ್ಪಳ ಕೊಟ್ಟು, ಇನ್ನೇನು ಬೇಕು ನಮಗೆ ಅನ್ನ ಸಾಂಬಾರು ರೆಡಿಮೇಡ್. ನಾನು ಕೇಳಿದೆ, ಏನು 4 ನಿಮಿಷ ಬಂದ್ಬಿಡ್ತಲ್ಲ, ಏನಿದು ಅಂತ. ರೆಡಿಮೇಡ? ಇಲ್ಲ ಸರ್, ನಮ್ಮಲ್ಲಿ ಚೈನಾದಲ್ಲಿ ಹೀಟಿಂಗ್ ಸಿಸ್ಟಮ್ ಬೇರೆ ಇದೆ, ಒಂದು ಎಲೆಕ್ಟ್ರಿಕ್ಕು, ಒಂದು ಗ್ಯಾಸು, ಇನ್ನೊಂದು ಯಾವುದೋ 3 ಹೇಳ್ದಪ್ಪ, 3 ಹಾಕಿರ್ತಾ ಬೇಗ ಫ್ಲೇಮಲ್ಲಿ ಅದು ಕುಕ್ ಆಗಿಬಿಡುತ್ತೆ, ಏನು ತೊಂದರೆ ಇಲ್ಲ. ಓಕೆ, ಇದು ಫುಡ್ಗೆ ರಿಲೇಟೆಡ್. ಆಮೇಲೆ ನೀವು ಹೋದಾಗ ಇದು ಪೋಸ್ಟ್ ಕೋವಿಡ್ ಇವ್ರು ಹೇಗಿರ್ತಾರೆ ಆ ಥರದ್ದೆಲ್ಲ ಏನಾದರೂ ಏನೂ ಇರಲಿಲ್ಲ ಎಲ್ಲ. ಯಾರು ಕೆಲವರು ಈಗಲೂ ನಮ್ಮಲ್ಲೂ ಮಾಸ್ಕ್ ಹಾಕೋತಾರೆ, ಅಲ್ಲೂ ಕೆಲವರು ಹಾಕೊಂಡು, ಕ್ಲಾಸಲ್ಲಿ ಒಬ್ರು ಯಾರು ಹಾಕ್ಕೊಂಡಿದ್ರು ಅಷ್ಟೇ. ಅದೇ ಇಲ್ಲಿ ಅದೇ ಪಲ್ಯೂಷನ್ನು, ಬ್ಯಾಡ್ ಬ್ರೆತ್ ಆ ಥರ. ಅದೇ ತಮಾಷೆ ಅಂದರೆ ಎಲಿವೇಟ್ರಲ್ಲೂ ಕಮರ್ಷಿಯಲ್ ಹಾಕೋರು, ಲಿಫ್ಟಲ್ಲೂ ಅಡ್ವರ್ಟೈಸ್ಮೆಂಟ್ಸು. ಓಕೆ, ಸದ್ಯ ನಮ್ಮಲ್ಲಿ ಇನ್ನೂ ಬಂದಿಲ್ಲ. ಹೋಟೆಲ್ ಕೂತಾಗ ಏನು ಬೇಕು ಅಂತ ನೋಡಿದೆ, ಮೆನ್ಯೂ ನೋಡಿದೆ, ಇದ್ದಿದ್ದಲ್ಲಿ ಸ್ವಲ್ಪ ಲೈಟ್ ಆಗಿದ್ದು ಪೂರಿ ಮತ್ತು ಪಲ್ಯ, ಪೂರಿ ಸಬ್ಜಿ ನಮ್ಮದು ನಾರ್ತ್ದು ತರಿಸಿದ್ವಿ. ಅದೇನಂದರೆ ಹೋಟೆಲ್ಗೆ, ರೆಸ್ಟೋರೆಂಟಿಂದ ಹೋಟೆಲ್ಗೆ ಬರುತ್ತೆ, ಸಬ್ ಕಾಂಟ್ರಾಕ್ಟ್, ಹೋಟೆಲಿಂದ ರೂಮ್ ಬರಬೇಕು ಅಂತಂದರೆ ರೋಬೋಟಲ್ಲಿ ಬರುತ್ತೆ. ಸೊ ನಿಮಗೆ ರೋಬೋ ಸರ್ವ್ ಮಾಡಿತ್ತು ಅಂದರೆ ರೂಮ್ ಬರುತ್ತೆ, ನಾವು ತಗೊಂಡು ತಿನ್ಬೇಕು. ಕ್ಲೈಂಟು, ಕಸ್ಟಮರು, ಲೇಡೀಸ್ ಮಾಡಿದರೆ ಪಿಂಕಲ್ಲಿ ಬರುತ್ತೆ, ಗಂಡಸಾದ್ರೆ ಬ್ಲ್ಯಾಕಲ್ಲಿ ಬಂದಿರುತ್ತೆ. ನಮ್ಮದು ಗಂಡಸರು ಬ್ಲ್ಯಾಕಲ್ಲಿ ಬಂದು ಓಪನ್ ಮಾಡಿ ತಗೊಂಡು ವಾಪಸ್ ಹೋಗುತ್ತೆ. ಚೆನ್ನಾಗಿ ನೋಡೋಕೆ ಅದು ಎಲಿವೇಟರ್ ಅದು ಬಾಡಿ ಅದು ಬರುತ್ತೆ, ನಮ್ಮ ಜೊತೆಗೆ ಬರುತ್ತೆ ಒಂದು ಬಾಕ್ಸ್. ಓಕೆ, ಸೊ ಇವಾಗ ಕಮಿಂಗ್ ಬ್ಯಾಕ್ ಟು ದ ಕ್ಲಾಸ್ ಅಂತಂದರೆ ಹೇಗೆ ತೊಗೊಂಡ್ರಿ ಸರ್? ಮಾಮೂಲಿ ತಾಡಾಸನದಿಂದನೇ ಶುರು ಮಾಡ್ಕೊಂಡ್ರೆ? ತಾಡಾಸನ ಅಂತಂದರೆ ನನಗೆ ತಾಡಾಸನ, ಮಿಗ್ದೋರ್ಗಲ್ಲ. ಯಾಕೆಂದ್ರೆ ನಾನು ಫಸ್ಟು ಒಂಥರ ಈ ಸ್ಕ್ಯಾನಿಂಗ್ ಮಾಡಬೇಕು. ನೀವು ನಿಂತ್ಕೊಳ್ಳೋಕ್ಕೆ ಬರಲ್ಲ ಅಂತ ಕ್ಲಾಸಲ್ಲಿ ಹೇಳ್ತಿರ್ತೀರ. ಕಾಲಲ್ಲಿ ನೋಡ್ತೀನಿ ನಾನು, ಪಾದ ನೋಡ್ಬಿಟ್ಟು ಮಿಕ್ಕಿದ್ದೆಲ್ಲ ಕರೆಕ್ಷನ್ಸು. ಅದು ಫಸ್ಟು ಅವ್ರಿಗೆ ಅದು ಅವೇರ್ನೆಸ್ ಬರಬೇಕು ಅವರಿಗೆ.
ಯಾರಿಗೆ ಫ್ಲಾಟ್ ಫುಟ್ ಇದೆ, ಯಾರಿಗೆ ನೀ ಅಲ್ಲೆಲ್ಲ ನಮ್ಮ ಥರನೇ, ಅದು ಖುಷಿ ಆಗ್ಬಿಡುತ್ತೆ ನಮಗೆ, ಎಲ್ಲ ನಮ್ಮ ಥರನೇ ಹೈಟು. ಹೌದು. ಹಾಗೆ ನಮ್ಗೆ ಅಡ್ಜಸ್ಟ್ ಆಗುತ್ತದು. ಸೊ ಹಾಗಾಗಿ ಅವ್ರಿಗೆಲ್ಲ ಸಪ್ರೇಟಾಗಿ ಅದೇ ಒಂದು ದಿವಸ ಸ್ವಲ್ಪ ಹೊತ್ತು ಮಾಡಿಸ್ತೀನಿ. ನೀವು ತಾಡಾಸನ ಅಂತ ತಗೋತು ಅಂದ್ರೆ ಅದು ನಿಲ್ಲಿಸೋದೇ 1 hour ಆದಮೇಲೆ ಅವ್ರಿಗೂ ಅರ್ಥ ಆಗಬೇಕು, ನಮಗೂ ಅರ್ಥ ಎಸ್ ಸರ್. ಅವ್ರನ್ನ ಸ್ಕ್ಯಾನಿಂಗ್ ಮಾಡಿ ಫಸ್ಟ್ ನೋಡಿಬಿಟ್ಟು ಅಡ್ಜಸ್ಟ್ ಮಾಡಿ ಆಮೇಲೆ ಮಿಕ್ಕಿದ್ದೆಲ್ಲ ಮಾಡಿಸೋದು. ಸೊ ಅಲ್ಲೂ ಅದೇ ಥರನೇ ನಮ್ಮಲ್ಲಿ ಸ್ಪೆಷಲ್ ಕ್ಲಾಸಸ್ಸು ಟ್ರೈನಿಂಗಲ್ಲಿ ಹೇಳ್ತೀವಿ. ಇಲ್ಲ, ಅಂಚು ಕಂಪ್ಲೀಟ್ ಚೇಂಜ್ ಆಗಿದೆ. ಮೊನ್ನೆ ನಮ್ಮದು ರಾಮನಗರದಲ್ಲಿ 3 hours ಕ್ಲಾಸ್ ತೊಗೊಂಡೆ. 4 ಆಸನ, 3 ಅಂದರೆ ಥೀಮ್, ಒಂದು 3 ಫಾರ್ವರ್ಡ್ ಬೆಂಡು, 3 ಟ್ವಿಸ್ಟಿಂಗು, 1 ಬ್ಯಾಕ್ ಬೆಂಡು, 1 ಇನ್ವರ್ಷನ್ಸು, 1 ಬ್ಯಾಲೆನ್ಸಿಂಗ್, 5 ಪಂಚಾಮೃತ. ಓಕೆ, ಹಾಗೆ ಒಂದೇ ಆಸನ ಎಷ್ಟರ ಮಾಡ್ಬೋದು ಅಂತ. ಹೌದು. ಹಾಂ, ಒಂದೇ ಉತ್ಥಾನಾಸನ ಎಷ್ಟರ ಮಾಡ್ಬೋದು, ಒಂದೇ ತ್ರಿಕೋಣಾಸನ ಎಷ್ಟರ ಮಾಡ್ಬೋದು, ಇದೇ ಥರದೇ ಮಾಡ್ತಾರೆ. ಒಂದೇ ಆಲಾಪನ ಮಾಡ್ದಂಗೆ ಮಾಡ್ತಾ ಇರೋದು. ಹೆಂಗಾಗುತ್ತೋ 3/4 ಗಂಟೆ 1 ಗಂಟೆ, ಒಂದೇ 40 ನಿಮಿಷ ಒಂದೇ ಆಸನ ಮಾಡಿರ್ತೀನಿ ಎಷ್ಟೋ ಸತಿ. ವೆರೈಟೀಸ್. ಓಕೆ, ಇವಾಗ ಇದು ನೋಡ್ತಾ ಇದ್ದೀರಾ ಅಲ್ವಾ, ನಾವು ಇವತ್ತಿನ ದಿನ ಇವಾಗ ಮಾತಾಡ್ತಾ ಇದ್ದೀವಲ್ಲ, ಯೋಗಾಸನನ ನಾವು ಟಿಪಿಕಲಾಗಿ ಕೈ ನೋವಾದರೆ, ಸೊಂಟ ನೋವಾದರೆ, BP ಆದರೆ, ಶುಗರ್ ಆದರೆ ಅಂತ ನಾವು ಮಾತಾಡ್ತಾ ಇಲ್ಲ. ವಿ ಆರ್ ಟ್ರೈಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಯೋಗಾಸನ. ಮತ್ತು ಇಲ್ಲಿ ಇಂಡಿಯನ್ ಆಗ್ಬೋದು ಅಥವಾ ಫಾರಿನ್ ಬಾಡೀಸ್ ಯಾರೇ ಆಗಬಹುದು, ಇವತ್ತಿನ ದಿನ ಚೈನಾ ಕಾಂಟೆಕ್ಸ್ಟಲ್ಲಿ ನೋಡ್ತಾ ಇದ್ದೀವಿ. ಇನ್ನೇನು ನಾವು ಇವಾಗ ತಾಡಾಸನದಿಂದ ಮಾತುಕತೆ ಶುರು ಮಾಡಿದ್ದೀವಿ. ನಮ್ಮ ಕಾನ್ವರ್ಸೇಷನ್ ಒಂದು ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ಹೇಗಿದ್ರೂ ನೀವು ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಬಿಕಾಸ್ ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಜರ್ನಲಿಸಮ್, ಇಂಡಿಪೆಂಡೆಂಟ್ ವೆಂಚರ್. ನಿಮ್ಮ ಒಂದು ಫೀಡ್ಬ್ಯಾಕ್ ಆ್ಯಂಡ್ ಅದರ್ ಥಿಂಗ್ಸ್ ನಮಗೆ ತುಂಬಾ ಮೋಟಿವೇಟ್ ಮಾಡುತ್ತೆ ಹೊಸ ವಿಷಯ ತೊಗೊಂಬರೋಕ್ಕೆ. ಸರಿ ಸರ್, ಇದು ನೀವು ಡೈಲಿ ಎಷ್ಟು ಹೊತ್ತು ಕ್ಲಾಸಸ್ ತೊಗೋತಾ ಇದ್ದೀರಿ? 2.5 ಗಂಟೆ ಬೆಳಿಗ್ಗೆ, ಹಾಂ, ಆಮೇಲೆ 2.5 ಗಂಟೆ ಬ್ರೇಕು, ಆಮೇಲೆ 2.5 ಗಂಟೆ ಕ್ಲಾಸು, ಅದಾದ್ಮೇಲೆ ಊಟ. ಓಕೆ, ಮತ್ತೆ ಬೆಳಗ್ಗೆ ಬಂದವರೆ ಸಾಯಂಕಾಲ ಸೇಮ್ ಕಂಟಿನ್ಯೂಷನ್ ಇರ್ತಿತ್ತು ಅಂದರೆ 5 ದಿವಸ ಸೇಮ್, 5 ದಿವಸ ಏನು ಬಂತು, 5 + 2 7 ಡೇಸು ಸೇಮ್ ಟೀಮ್. ಸೇಮ್ ಟೀಮ್, ಸೇಮ್. ಅದು ಹಾಗಾಗಿ ಹೇಳ್ಕೊಡೋದು ಚೆನ್ನಾಗಿ ಬರುತ್ತೆ, ಕಂಟಿನ್ಯೂಟಿ ಇರುತ್ತೆ. ಹಾಂ, ಮತ್ತು ಅವ್ರಿಗೇನಂದರೆ ಅದೇ ಕ್ಲಾಸ್ ಆಗ್ತಾ ಇದ್ದಂಗೆ 4th ಡೇ 5th ಡೇ ಇಮಿಡಿಯೇಟ್ಲಿ ಬೇರೆ ಕಡೆ ಎಲ್ಲ ಬನ್ನಿ ಅಂತ. ಬೀಜಿಂಗ್ ಆಯ್ತಲ್ಲ, ನೆಕ್ಸ್ಟ್ ಚೆಂಗ್ಡು, ಆಮೇಲೆ ಗೋನ್ಝು ಅಂತಾರೆ, ಆಮೇಲೆ ಇನ್ನೊಂದು ಪಾಪ್ಯುಲರ್ ಶಾಂಘೈ. ಸೊ 4 ಕಡೆ ಅವನೇ ಕರೆದು ಬಿಟ್ಟಿದ್ದಾರೆ. ಈಗಿನೂ ಬಂತು ಯಾವುದು ಅಂತ ಇಮ್ಮಿಡಿಯೇಟ್ ಅವ್ರಿಗೆಲ್ಲ ತಕ್ಷಣ. ಟೀಚರ್ ಅಂತೂ ಐ ವಾಂಟ್ ಟು ಬಿಕಮ್ ಯುವರ್ ಶಿಷ್ಯೆ. ಅಲ್ಲಿ ಶಿಷ್ಯ ಅಂದರೆ ಥ್ಯಾಂಕ್ಸ್ ಕೇಳಿದ ಶಿಷ್ಯ ಅಂತಾರೆ. ನಾನು ಹೇಳಿದ ನಮ್ಮಲ್ಲಿ ಶಿಷ್ಯ ಅಂದರೆ ಅದೇ ಅರ್ಥ, ಶಿಷ್ಯ ಅಂತೀವಿ ಸ್ಟೂಡೆಂಟ್ ಅಂತ. ಸೊ ನಾವು ಯು ವಾಂಟ್ ಟು ಬಿಕಮ್ ಎ ಸ್ಟೂಡೆಂಟ್ ಅಂತ. ಅಂದರೆ ದಿಸ್ ಇನ್ಸ್ಟಿಟ್ಯೂಟ್ ಈಸ್ ಮ್ಯಾನೇಜ್ಡ್ ಬೈ ಎ ಲೇಡಿ. ಇದು ಬೋತ್ ಅಲ್ಲ, ಅದೇ ಈ ನಾವು ಹೋಗಿದ್ದು ಟೀಚರ್ ಬಂದು ಆಕೆ ಶಿ ಈಸ್ ಇನ್ ಚಾರ್ಜ್ ಆಫ್ ದ ಸ್ಟುಡಿಯೋ. ಟೀಚರ್ ಅವರೇ ಟೀಚರ್ ಟ್ರೈನಿಂಗ್ ಮಾಡಿ ಸುಮಾರು ಜನ ಟ್ರೈನ್ ಮಾಡಿದ್ದಾರೆ. ಎಲ್ಲರೂ ನೀವು ಹೇಳಿದ ಕೈ ಕಾಲನ್ನು ಅಡ್ಜಸ್ಟ್ ಮಾಡಿರ್ತಾರೆ, ಕೈ ಕಾಲು ಉಪ್ಪಿಸಿ ಮನಸ್ಸನ್ನು ಅಡ್ಜಸ್ಟ್ ಮಾಡಿರ್ತಾರೆ. ಹಾಗೆ ಅದೇ ವ್ಯತ್ಯಾಸ. ಓಕೆ, ಅಲ್ಲೂ ಒಂದು ಮಿತ್ತಿದೆಯಾ ಸರ್, ಪ್ರಾಣಾಯಾಮ ಮೆಡಿಟೇಷನ್ ಇಸ್ ಅಲ್ಟಿಮೇಟ್ ಅನ್ನೋ ಹಾಗೆ? ಸಿಗಬೇಕಲ್ಲ, ಅವಕಾಶ ಸಿಗೋಲ್ಲ, ನಮ್ಗಳಿಗೂ ಸಿಗೋಲ್ಲ. ಅದಕ್ಕೆ ಹೇಳಿದೆ ನಾನು, ನೆಕ್ಸ್ಟ್ ಟೈಮ್ ಮಾಡಿದ್ರೆ ಪ್ರಾಣಾಯಾಮ ಭಾಳ ಇಂಪಾರ್ಟೆಂಟು. ನಾನು ಹೇಳ್ಕೊಡೋ ಪದ್ಧತಿನೂ ಈಗ ನಾನು ಮುಂಚೆ ನಾನು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹೇಳಿದೆ ಆಕಾಶವಾಣಿನಲ್ಲಿ. ಅವ್ರಿಗೆ ಹೇಳಿದೆ, ನಮ್ಮನ್ನು ಕರಿಬೇಡಿ ನೀವು, ನಾವು ಒಂಥರ ರೆಬಲ್ ಸ್ಟಾರ್ ಥರ ಅಂತ ಅಂದಿದ್ದೆ. ಅದಕ್ಕೆ ಅವರಿದ್ದವರು ಎಷ್ಟು ಜನ ಭಕ್ತಾದಿಗಳಿದ್ದಾರೆ ಇವರಿಗೆ, ಅಂಬರೀಷ್ ಅಣ್ಣಂಗೆ ಅಂತ ಹೇಳಿದ್ರು. ಹಾಗೆ ನಾವು ವಿರುದ್ಧವಾಗಿ ಮಾತಾಡ್ತೀನಿ. ಅಂದರೆ ಯಾರೇ ಇದ್ದು ನನಗೆ ಯಾಕೆ ಅಷ್ಟು ಕಾನ್ಫಿಡೆನ್ಸ್ ಇರುತ್ತೆ, ಪ್ರಾಕ್ಟೀಸ್ ಮಾಡಿ. ನಾ ಆ ಥರ ಪ್ರಾಕ್ಟೀಸು ಮಾಡಿದ್ದಿದೆ. 108 ಸೂರ್ಯನಮಸ್ಕಾರ ಮಾಡಿದ ಪ್ರಾಕ್ಟೀಸ್ ಇದೆ, ಕಪಾಲಭಾತಿ ಭಸ್ತ್ರಿಕಾ ಮಾಡಿದ ಪ್ರಾಕ್ಟೀಸ್ ಇದೆ, ಕುಂಡಲಿನಿ ಈಗಿಂದಲ್ಲ ಹಳೆ ಕಾಲದ ಕುಂಡಲಿನಿ ಮೆಡಿಟೇಷನ್ ಮಾಡಿದ್ದು ಅಭ್ಯಾಸ ಇದೆ. ಆಗ ಆ ಒಂದು ಅಥಾರಿಟೇಟಿವ್ ಆಗಿ ಯಾವ್ದ್ರ ಬಗ್ಗೆ ಬೇಕಾದ್ರೆ ಈ 4 ವಿಷಯದಲ್ಲಿ ನಾನು ಮಾತಾಡ್ತೀನಿ. ಓಕೆ, ಸೊ ಅಲ್ಲಿ ಅವ್ರಿಗೂ ಬಂದಿತ್ತ ಪ್ರಾಣಾಯಾಮ? ನೀವು ಹೇಳ್ತೀರಾ? ನಾನು ಈ ಶುರು ಮಾಡೋದೇ ಪ್ರಾಣಾಯಾಮದಿಂದ ಶುರು ಮಾಡೋದೇ, ಹೇಳೋಲ್ಲ ನಾವು. ಯಾಕಂದರೆ ಪ್ರಾಣಾಯಾಮ ಸುಲಭ ಅಲ್ಲ, ಅದು ಬ್ರೀದಿಂಗ್ ಮಾಡೋದು ಶ್ವಾಸಾಯಾಮ ಅಂತ ಅಂದ್ಕೋಬೋದು. ಬಟ್ ಪ್ರಾಣಾಯಾಮ ಅದೇ ನಾವೇನಂತೀವಿ ಅಂದರೆ ಇಂಗ್ಲೀಷ್ನಲ್ಲಿ ವಿ ಹ್ಯಾವ್ ಟು ಕ್ರಿಯೇಟ್ ಎನ್ ಅಟ್ಮಾಸ್ಫಿಯರ್ ಫಾರ್ ದಿ ಪ್ರಾಕ್ಟೀಸ್. ಕ್ರಿಯೇಟಿಂಗ್ ಎನ್ ಅಟ್ಮಾಸ್ಫಿಯರ್ ಅಂತಂದರೆ ಪರದೇಶದಲ್ಲಿ ಅದೇ ಶಿವನ ವಿಗ್ರಹ ಇಡೋ, ಕೃಷ್ಣನ್ ಇಡೋ, ಸತ್ವಗ್ರಹ ನಾಯಿ ವಿಗ್ರಹ ಇಡೋ, ಇದೆಲ್ಲ ಮಾಡಿರ್ತಾರೆ. ಅದು ಕ್ರಿಯೇಟಿಂಗ್. ಒಂದು ಸತಿ ವಾಟರ್ ಫಾಲ್ಸ್ ಬೀಳೋ ಥರ ಇಟ್ಕೊಂಡಿರ್ತಾರೆ, ಅದು ಮತ್ತು ಅಗರಬತ್ತಿ ಹಚ್ತಾರೆ. ಎಷ್ಟು ಸತಿ ದೀಪ ಹಚ್ಬಿಟ್ಟು ಅದಕ್ಕೆ ಕ್ಯಾಂಡ್ಲೇನೆ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿದಾಗ ಘಮ್ ಅಂತ ಈ ಹುತ್ತುಕೋರ ವಾಸನೆ ಬರುತ್ತಲ್ಲ, ಆ ವಾಸನೆ ಥರ ಬರುತ್ತಾರೆ. ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ. ಇದು ಯುರೋಪಿಯನ್ ಮತ್ತು ಅಮೆರಿಕಾದಲ್ಲಿ ಎಲ್ಲ ಓಕೆ ತುಂಬ ಥರ ಭಕ್ತಿಯಾಗಿ ಇದೆಲ್ಲ ಕ್ರಿಯೇಟ್ ಮಾಡ್ತಾರೆ. ಅದಲ್ಲ, ನಾವು ಯಾವ ಉದ್ದೇಶ ನಾವು ಯೋಗ ಮಾಡೋದು ಅಂತ. ಸೊ ಆ ಉದ್ದೇಶದಿಂದ ನಾವು ಇದೆಲ್ಲ ಮಾಡ್ತಾ ಇರೋದು. ಸೊ
ಶಾಂತವಾಗಿರಬೇಕು, ಕ್ವೈಟ್ ಆಗಿರಬೇಕು, ಧ್ಯಾನ ಸ್ಥಿತಿಗೆ ಹೋಗಬೇಕು ಅಂತ. ಅದಕ್ಕೆ ನಾವು ಶಾಂತತೆಯಿಂದನೇ ಹೋಗಬೇಕು. ಅದಕ್ಕೆ ಪ್ರಾಣಾಯಾಮ, ಓಂಕಾರ ಪಠಣ, ಓಂಕಾರ ಅದಕ್ಕೆ ಏನಂತೀವಿ ಇನ್ವೊಕೇಶನ್ ಅಂತ, ಓಂಕಾರದ ಧ್ಯಾನ ಶ್ಲೋಕ, ಅದಾದಮೇಲೆ ಪತಂಜಲಿ, ಅದಾದಮೇಲೆ ಕ್ಲಾಸ್. ಅದೇ ಒಂದು ಆ ಪ್ರಾಸೆಸ್ಸೇ 15 ನಿಮಿಷ ಇರುತ್ತೆ. ಓಕೆ. ಸೊ ಅವಾಗ ಅದೊಂಚೂರು ಗ್ಲಿಂಪ್ಸ್ ಸಿಗುತ್ತೆ ಏನು ಮಾಡ್ಬೋದು ಅಂತ. ಸೊ ಮಧ್ಯದಲ್ಲಿ ಹೇಳ್ತೀನಿ ಏನು ಮಾಡ್ಬೋದು ಅಂತ, ಯಾವ ಥರ ಉಸಿರಾಡಬೇಕು ಕೊಟ್ಟಿರ್ತೀನಿ. ಅದು ಬೇರೆ ಕಂಟ್ರೀಸ್ಗೆ ಹೋದಾಗ ಆಗುತ್ತೆ. ಇಲ್ಲೂ ಮಾಡ್ತೀನಿ. ಇಲ್ಲ ಚೈನಾದಲ್ಲೂ ಆಯ್ತಾ ಇದೆ ಥರ ಅಲ್ಲ? ಅಲ್ಲಿ ಏನಾದರೂ ಒಂದು ಪಟಗೀಟ ಪತಂಜಲಿ ಆ ಥರ ಏನಾದರೂ ಒಂದು 5 ವರ್ಷ ವಿಗ್ರಹನೇ ಇದೆ. 4 ದೇವ್ರ ವಿಗ್ರಹ, ಅಮ್ಮನವ್ರದ್ದು ಇಲ್ಲ, ಇದರಲ್ಲಿ ಅಪ್ಪನವ್ರದ್ದೆಲ್ಲ ಇದೆ. ಯಾರು ಅಂದ್ರೆ ಪತಂಜಲಿ? ಶಿವಂದಿದೆ, ಗಣೇಶಂದಿದೆ. ಶಿವ ಈಸ್ ಕಾಸ್ಮಿಕ್. ಇವ್ರು ಏನು ಮಾಡಿದ್ದಾರೆ ಅಂದರೆ ನಟರಾಜನ್ ಇಟ್ಟಿದ್ದಾರೆ, ಶಿವನ್ ಇಟ್ಟು, ಶಿವ ಗಣೇಶ ಒಂದು ಫ್ಯಾಮಿಲಿ, ಅವ್ರ ಫ್ಯಾಮಿಲಿ ಇಟ್ಟಿದ್ದಾರೆ ಅಲ್ಲಿ ವಿಗ್ರಹ ಚಿಕ್ಕ. ಓಕೆ. ಅಂದರೆ ನೀವು ಹೋಗಕ್ಕೆ ಮುಂಚೆಯಿಂದನೂ ಇದು ಐಡಲ್ ವರ್ಷಿಪ್ ಇದೆ? ಇತ್ತು. ವರ್ಷಿಪ್ ಇಲ್ಲ, ವರ್ಷಿಪ್ ಅಂತ ಅಲ್ಲ, ಅಂತೂ ಅದಕ್ಕೆ ಒಂದು ರೆಸ್ಪೆಕ್ಟ್ ಇದೆ. ಅದೇ ಥರ ಬೇರೆ ಕಡೆನೂ ಇದೆಯಂತ ಸರ್, ನೀವೇನಾದ್ರು ಚೆಕ್ ಮಾಡಿದ್ರೆ? ಗೊತ್ತಿಲ್ಲ, ಇರುತ್ತೆ ಬಹುಶಃ ನೆಕ್ಸ್ಟ್ ಕರೆದ ಅಲ್ಲೂ ಅದೇ ಹೇಳ್ತಾನೆ ಮನುಷ್ಯ. ಇದು ಒಂಥರ ಒಂಚೂರು ನಮಗೂ ಅನುಕೂಲ, ಅವ್ರಿಗೂ ಅನುಕೂಲ. ಯಾಕೆಂದ್ರೆ ನಮಗೂ ನಮ್ಮ ಏನು ಪೂಜೆ ಮಾಡಬೇಕಾದ್ರೂ ಎಕ್ಸ್ಪ್ಲೇನ್ ಮಾಡಿದೆ. ಈ ಪೂಜೆ ಅಂದರೆ ಏನು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿ, ಸುಮ್ಮನೆ ಮಾಡಲಿಲ್ಲ. ಸುಮ್ಮನೆ ನೀರು ತೊಗೊಂಡು ಕುಡಿಯೋದು ಅಥವಾ ಹೂ ಹಾಕೋದು ಇಲ್ಲ, ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟೆ ಮಾಡಿದೆ. ಸೊ ಅವರಲ್ಲಿ ಆಬ್ವಿಯಸ್ಲಿ ಆ ಒಂದು ಸರೆಂಡರ್ ಆಗಿದ್ರು ಟು ನೋ ದಟ್. ನಾವು ನೋಡಿಲ್ಲ ಇಷ್ಟು ಡೀಟೇಲ್ ಆಗಿ ಪೂಜೆ ಮಾಡಿರೋದು. ಬರೀ ಊದ್ಕಡ್ಡಿ ಹಚ್ಬಿಟ್ಟು ಆರತಿ ಎತ್ಬಿಟ್ಟು ನೋಡ್ತಾ ಇದ್ವಿ. ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ನಮಗೆ. ನೀವು ಹೇಳಿದ ವಿಷಯ ಇಷ್ಟ ಆಯಿತು ಅಂತಂದ್ರು. ಯಾಕೆ ನಾವು ಸ್ನಾನ ಮಾಡ್ತೀವಿ, ನಾವು ಪರ್ಫ್ಯೂಮ್ ಹಾಕೋತೀವಿ, ನಾವು ಕುಂಕುಮ ಇಟ್ಕೋತೀವಿ, ನಾವು ಹೂವು ಮುಟ್ಕೋತೀವಿ, ನಾವು ಪಂಚೆನೋ ಸೀರೆನೋ ಇಟ್ಕೋ, ಅದನ್ನು ದೇವ್ರಿಗೆ ಆಫರ್ ಮಾಡಿ. ಯಾಕೆ ನಮ್ಮಿಂದ ಅಲ್ಲಿ ಫಸ್ಟು ನಾವು ಅಲ್ಲಿ, ಆಮೇಲೆ ಅಲ್ಲಿ. ಸೊ ಇದು ಪರಂಪರೆ ಅಂತ. ಸೊ ಇದನ್ನೇ ಓಕೆ. ನಾವು ತಿಂತೀವಿ. ಯಾರು ಮನೆಗೆ ಬಂದರೆ ಏನೋ ಬಂದ ತಕ್ಷಣ ಕೈ ಕಾಲು ತೊಳ್ಕೊಳ್ಳಿ ಅಂತೀವಿ. ನಾವು ಪೂಜೆಯಲ್ಲಿ ಹೋಗ ಪಾದ ಕೈ ಮುಖ ತೊಳ್ಕೊಳ್ಳೋದು ಎಲ್ಲ ಇದೆ. ಬಂದ ತಕ್ಷಣ ಏನಾದ್ರು ಲೈಟ್ ತಿಂಡಿ ಕೊಡ್ತೀವಿ ಅಂತ ಅವ್ರುಗಳು ಹೇಳಿದ್ದು. ನಾನು ಹೇಳ್ತೇನೆ, ಕೊಡೋದು, ಚಕ್ಲಿ ಕೊಡೋದು, ಅಲ್ಲ ಅದೇನು ಚೀಸು, ಫ್ರೂಟು, ಕಾಫಿ, ಟೀ ಕೊಡ್ತಾರಲ್ಲ. ಸೊ ಹಾಗೆ ನಾವು ದೇವರು ಅದನ್ನೇ ಆಫರ್ ಮಾಡ್ತೀವಿ ಅಂತ ಹೇಳಿ. ಸೊ ನಮ್ಮ ಉದ್ದೇಶ ಏನು ನಮ್ಮಂಥವ್ರಿಗೆ ಅಂದರೆ ಟು ಕನೆಕ್ಟ್ ವಿತ್ ದ ಪೀಪಲ್ ಹೂ ಆರ್ ಸಿಟಿಂಗ್ ಇನ್ ಫ್ರಂಟ್. ಅದೇ ಮುಖ್ಯ. ಓಕೆ ಸರ್. ಇವಾಗ ನೀವು ಅವ್ರಿಗೆ ಲಿಮಿಟೆಡ್ ಟೈಮ್ನಲ್ಲಿ ಯಾವ್ಯಾವ ಥರ ಆಸನಗಳಿಗೆ ಅವ್ರಿಗೆ ಪೆನಿಟ್ರೇಟ್ ಆಗೋ ಹಾಗೆ? ಲಿಮಿಟೆಡ್ ಎಲ್ಲಿ ಬಂತು? ಐದು ಹೌದು. ಅಲ್ಲ, ಡೇಸ್ ಪ್ರಕಾರ ತಗೋತು ಅಂದರೆ ನೀವು ಒಟ್ಟಿಗೆ ತೊಗೊಂಡು ಹೋಗಿ ಎಲ್ಲ ಹೋಲ್ಸೇಲಾಗಿ ಕೊಟ್ಬಿಟ್ಟಿದ್ದೀರಾ ಅವ್ರಿಗೆ ರಿಸೀವ್ ಮಾಡೋದಕ್ಕೆ. ಆ ಥರ ಹೆಂಗೆ ಅದಕ್ಕೆ ಪೆನಿಟ್ರೇಟ್ ಆಯಿತು ಸರ್? ಐ ಪ್ರೆಸೆಂಟ್ ಮೈ ಸೆಲ್ಫ್ ಇನ್ ದ ಕ್ಲಾಸ್ ಇಸ್ ಕಂಪ್ಲೀಟ್ ಡಿಫ್ರೆಂಟ್ ಫ್ರಮ್ ಅದರ್ಸ್. ಸೊ ಹಾಗಾಗಿ ಅವರಿಗೆ ಅದು ಫಸ್ಟು ಸ್ವಲ್ಪ ಅವರಿಗೆ ಒಳಗೆ ಹೋಗಲಿಲ್ಲ. ಯಾವಾಗ ಮಾತಾಡೋಕ್ಕೆ ಶುರು ಮಾಡಿದೆ ದೆನ್ ಅದು ಕ್ಲಿಕ್ ಆಯಿತು. ಅವರಿಗೆ ಇಂಟ್ರೆಸ್ಟಿಂದ ಮಾಡ್ತಾಯಿದ್ರು. ಸರ್, ಇನ್ವರ್ಟೆಡ್ ಪೋಸ್ಚರ್ಸ್ ಮಾಡ್ಬೇಕಾದ್ರೆ ಅವ್ರದ್ದು ಕೂಡ ಒಂಥರ ಟ್ರೈನ್ಡ್. ಸೂಪರ್ ಅಂದರೆ ಎಲ್ಲ 30 ಜನನೂ ಶ್ರೀಶಾಸ್ತ್ರಿ. ಅಷ್ಟು ಜನ ಮತ್ತೆ ಹೇಗಿದ್ರು ಅದು ಟ್ರೈನ್ಡ್ ಬಾಡೀಸ್ ಅದು. ಸೊ ಅದಕ್ಕೆ ತಕ್ಕನಾಗಿ ಅವ್ರಿಗೂ ಗೊತ್ತು, ನನಗೂ ಗೊತ್ತು ಏನು ಮಾಡಿಸ್ಬೇಕಂತ. ಅವ್ರ ಪಾಡಿಗೆ ಅವ್ರನ್ನ ಹೆಕ್ಕೆ ಹೇಳ್ತಾರೆ, ಇದು ಮಾಡಲ ಅಂತಾನೆ ಹ್ಞೂ ಅಂತ ಮಾಡ್ಕೊಂಡು ಹೋಗ್ತಾರೆ. ಓಕೆ ಸರ್. ಅಲ್ಲಿ ನೀವು ಶೀರ್ಷಾಸನ ಮಾಡಿದಾಗ ಯಾವ್ಯಾವ ಥರ ಕರೆಕ್ಷನ್ಸ್ ಪರ್ಸೆಂಟೇಜ್ ಇತ್ತು? ಅಂತಾನೇನಿರಲಿಲ್ಲ, ಪರ್ಫೆಕ್ಟ್ ಆಗಿರ್ತಾರೆ ಎಲ್ಲ. ವಿಲ್ ಚೇಂಜ್ ದಿ ಹ್ಯಾಬಿಟ್. ಅವ್ರೇನೇ ಕೆಲವು ಹ್ಯಾಬಿಟ್ ಇಟ್ಕೊಂಡಿರ್ತಾರೆ ಆಸನ ಮಾಡ್ತಾ ಇರ್ಬೇಕಾದ್ರೆ, ಆ ಹ್ಯಾಬಿಟ್ ಚೇಂಜ್ ಮಾಡಬೇಕು ಅಂತ ಅನಿಸ್ತದೆ. ಇದು ಬೇರೆ ರೀತಿ ಯಾಕೆ ಮಾಡಬಾರ್ದು, ಯಾಕೆ ಹೀಗೆ ಮಾಡಬೇಕು, ಯಾಕೆ ಆ ಥರ ಶುರುವಾಯಿತು ಪ್ರಾರಂಭದಲ್ಲಿ, ಯಾಕೆ ನಾವು ಹಾಗೆ ಮಾಡ್ತಾ ಇದ್ದೀವಿ? ನೀವು ಫಸ್ಟ್ ಟೈಮ್ ಶೀರ್ಷಾಸನ ಮಾಡಿಸಿದ್ರಿ ಅವರಿಗೆ. ಹಾಂ, ಕರೆಕ್ಷನ್ಸ್ ಏನೂ ಇರಲಿಲ್ಲ. ಏನೋ ಒಂದು ಸಣ್ಣ ಪುಟ್ಟ ಕರೆಕ್ಷನ್ಸ್, ಬಹುಶಃ ಕಾಲು ಹಿಂಗೆ ಇಟ್ಕೊಂಡಿರೋ ಹೀಗೆ ಇಟ್ಕೊಂಡು ಹೇಳಿರ್ಬೋದು. ಯಾಕಂದ್ರೆ ಅಲ್ಲೂ ನಾವು ನೋಡಿ ಪುಸ್ತಕ ನೋಡಿ ಅವ್ರು ಹೇಗೆ ಇಟ್ಕೊಂಡಿದ್ದಾರೆ, ನೀವೆಲ್ಲ ಯಾಕೆ ಇಟ್ಕೊಂಡಿದ್ದೀರಿ, ಹೀಗೆ ಇಟ್ಕೊಂಡ್ರೆ ಏನಾಗುತ್ತೆ, ಹೀಗೆ ಇಟ್ಕೊಂಡ್ರೆ ಇದೆಲ್ಲ ಸ್ಮಾಲ್ ಕ್ಲಾರಿಫಿಕೇಶನ್, ಮೈನ್ಯೂಟ್ ಡೀಟೇಲ್ಸ್ ಕೊಟ್ಟಿರ್ತೇನೆ. ಅದು ತುಂಬ ಜನಕ್ಕೆ ಕೊಡೋದಿಲ್ಲ. ಸೊ ಮೈನ್ಯೂಟ್ ಡೀಟೇಲ್ಸ್. ಸರ್, ನಾನು ಯಾಕೆ ನಾವು ಪಾದ ಗೋಡೆಗೆ ಇಟ್ಕೊಂಡೆ ಯಾಕೆ ಮಾಡ್ತೀವಿ, ಯಾಕೆ ಮದ್ದಲ್ಲಿ ಮಾಡ್ಬೋದು, ಆಗಲ್ವಲ್ಲ ಮಾಡ್ಬೋದು, ಅಷ್ಟು ತಲೆಗೆ ಹೋಗ್ಬೇಕು. ಪಾದ ಗೋಡೆ ಇಟ್ಕೊಂಡಾಗ ಹೇಗದು ಸರ್ಕ್ಯುಲೇಷನ್ ಚೇಂಜ್ ಆಗುತ್ತೆ, ಹೇಗೆ ಮಾಡ್ತಿರ್ತೀವಿ, ಆ ಎಫರ್ಟ್ ಮಾಡಲ್ವಲ್ಲ ಅಂತ. ಇದು ನೀವು ಜನರಲ್ ಎಕ್ಸ್ಪ್ಲನೇಷನ್. ಹಾಂ, ಓಕೆ ಸರ್. ನಾನು ಯಾತಕ್ಕೆ ಇದನ್ನು ಶೀರ್ಷಾಸನ ಕೇಳಿದೆ ಅಂತಂದರೆ, ಇಲ್ಲಿ ರೆಗ್ಯುಲರ್ ಆಗಿ ಬರೋವಂಥ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾವುಗಳು ಮಾಡಿದಾಗ ನೀವು ಕಂಟಿನ್ಯೂಸ್ಲಿ ಹೇಳ್ತಾ ಇರ್ತೀರಾ ಶೋಲ್ಡರ್ ಇದಾಗಿದೆ. ಹಾಂ, ಮೊದಲೇ ಹೇಳ್ದಂಗೆ ಪ್ರತಿಯೊಬ್ಬರು ನೋಡಿರ್ತೀನಲ್ಲ. ಈಗ ಉದಾಹರಣೆಗೆ ತುಂಬ ಜನಕ್ಕೆ ಹೀಗೆ ಇಟ್ಕೊಂಡಿರ್ತಾರೆ, ಅಗಲ ಮಾಡಿರ್ತಾರೆ, ಆಮೇಲೆ ತಲೆ ಹಿಡ್ಕೊಂಡಿರ್ತಾರೆ. ಸೊ ಅದಕ್ಕೆ ಟೆಕ್ನಿಕ್ ಚೇಂಜ್ ಮಾಡಿರ್ತೀನಿ. ಈಗ ಕೈ ಇಂಟರ್ಲಾಕ್ ಮಾಡೋದು ಬದಲು ಬ್ರಿಕ್ ಇಟ್ಕೊಂಡು ಅದು ಒಂದು ದಿವಸ ತೊಗೊಂಡಿರ್ತೀನಿ. ಸೊ ಬ್ರಿಕ್ ಅದು ಬ್ಯಾಲೆನ್ಸ್ ಇರೋದು ಕಷ್ಟ, ಬಟ್ ಈ ಪೊಸಿಷನ್ ಇರುತ್ತೆ, ಅವರು ಮಾಡ್ತಾರೆ.
ಸೊ ತುಂಬಾ ಎಕ್ಸ್ಪ್ಲನೇಷನ್ ಇರೋದು ಮುಂಚಿನ ಥರ ಇಲ್ಲ. ಬರೀ ಒಂದು ಆಸನಕ್ಕೆ ಎಕ್ಸ್ಪ್ಲನೇಷನ್ ತುಂಬ ಕೊಟ್ಟಿರ್ತಾನೆ. ಯಾಕೆ ನೀವು ಶೀರ್ಷಾಸನ ಮಾಡೋಕ್ಕೆ ಉತ್ಥಾನ ಅಧೋಮುಖ ಶೀರ್ಷಾಸನ ಯಾಕೆ ಮಾಡಬೇಕು, ಯಾಕೆ ಬಂತು ಪರಂಪರೆ ಅದು, ಸೊ ನನ್ನ ಟೀಚರ್ ಯಾರು, ನನ್ನ ಟೀಚರ್ ಏನು ಹೇಳಿದ್ರು, ಮಿಕ್ಕಿದ ಯಾಕೆ ಯೋಚನೆ ಯಾಕೆ ಬರೋದಿಲ್ಲ. ಸೊ ಇದೆಲ್ಲ ಸುಮ್ಮನೆ ಮಾಡೋದಲ್ವಲ್ಲ, ಹೌದು, ತಿಳ್ಕೊಳ್ಬೇಕು, ವಿಷಯ ತಿಳಿಸ್ಕೊತಾಗಬೇಕು. ಹಾಗೆ ಪ್ರತಿಯೊಂದು ಆಸನಕ್ಕೂ ಹಾಗೆ ಹೋಗ್ತೀನಿ ನಾನು. ಸರ್ ಇವಾಗ ನೀವು ವೆರಿ ಮೈನ್ಯೂಟ್ ಡೀಟೇಲ್ಸ್ ಕೊಡ್ತೇನೆ. ಯಾಕಂದರೆ ಈವನ್ ಅಲ್ಲಿ ಹತ್ತಿರ ಕಾಣತ್ತಷ್ಟೇ ಹೊರ್ತು ಕ್ಯಾಮ್ರಾ ಕ್ಯಾಚ್ ಮಾಡೋಕ್ಕಲ್ಲ, ಯಾಕಂದ್ರೆ ಸಟಲ್ ಮೂಮೆಂಟ್ಸ್ ಇರುತ್ತೆ ಮಸಲ್ಸಲ್ಲಿ. ಮತ್ತು ಅವರೆಲ್ಲರೂ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಅವ್ರ ರೆಫರೆನ್ಸ್ಗೆ ಏನೋ ಹಾಗೆ. ಅವ್ರು ಯಾಕೆ ಮಾಡಿಸ್ತಾರೆ ಅದಕ್ಕೂ ಎಕ್ಸ್ಪ್ಲೇಷನ್ ಕೊಡ್ತೀವಿ. ಸೊ ಇದು ಉದಾಹರಣೆಗೆ ಒಂದು ಸಿಂಪಲ್ ಹ್ಯೂಮರ್ ಇದಕ್ಕೆ ಯಾವುದೋ, ಯಾಕಂದ್ರೆ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಈಗೆಲ್ಲ ರೆಕಾರ್ಡ್ ಮಾಡ್ತಾರೆ, ಅವಾಗೆಲ್ಲ ಏನಿರಲಿಲ್ಲ, ಪುಸ್ತಕ ತೊಗೊಂಡು ಬರ್ಕೊಳ್ಳೋದು. ಸೊ ನಾನು ಕ್ಯೂರಿಯಸ್, ಒಂದು ದಿವಸ ನೋಡಿದೆ, ಪುಸ್ತಕ ನೋಡಿದೆ, ಇಲ್ಲಿ ಜಾನುಶೀರ್ಷಾಸನ ಒಂದು ಫಾರ್ವರ್ಡ್ ಬೆಂಡಿಂಗ್ ಆಸನ ಇದೆ. ಎಲ್ಲಿ ಆಗಿದ್ದು ಈ ಎಕ್ಸ್ಪೀರಿಯನ್ಸ್? ಎಲ್ಲ ಒಂದು ಕಡೆ ಆಗಿದೆ, ಯಾವುದೋ ಬೇರೆ ದೇಶದಲ್ಲಿ, ಸೌತ್ ಅಮೆರಿಕ. ಓಕೆ, ಸೌತ್ ಅಮೆರಿಕನ್ ನೋಡ್ತೀನಿ, ಇಂಗ್ಲೀಷ್ನಲ್ಲೇ ಇತ್ತು ಜಾನುಶೀರ್ಷಾಸನ ಇಸ್ ಗುಡ್ ಫಾರ್ ಪಿಂಪಲ್ಸ್ ಅಂತ. ನನಗೆ ಇದೇನೋ ಹಿಂಗೆ ಹೇಳಿದ್ರು, ಇದು ಹೆಂಗೆ ಸಾಧ್ಯ ಇದು ಅಂತ. ಆಮೇಲೆ ಅದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡಿದೆ, ಯಾಕೆ ಅಂದರೆ ಈ ಏನದು ಟೀನೇಜರ್ಸ್ಗೆ ಪಿಂಪಲ್ಸ್ ಬರುತ್ತೆ. ಹೌದು. ಸೊ ಅವ್ರು ಸಾಮಾನ್ಯ ಹೆಣ್ಮಕ್ಳು ಅಥವಾ ಗಂಡು ಮಗ ಯಾರಾಗಲಿ ಮುಂದೆ ಬಗ್ಗೋದ ಕಷ್ಟ ಆಗುತ್ತೆ. ಸೊ ಮುಂದೆ ಬಗ್ಸ್ಬೇಕಂದ್ರೆ ಹಿಂಗೆಲ್ಲ ಮಾರ್ಕೆಟಿಂಗ್ಸ್ ಅಂತ ನಾನು ಹೇಳಿದೆ. ಹೌದು ಸರ್, ನನಗೆ ರುಕ್ಮಿಣಿ ರಾಘವನ್ ನಿಮಗೆ ಗೊತ್ತು, ನನಗೆ ಇಂಟ್ರೊಡ್ಯೂಸ್ ಮಾಡಿದವರು, ಅವ್ರು ನನಗೆ ಹಾಗೆ ಹೇಳಿದ್ದು. ಹೌದಾ? ಸೀರಿಯಸ್ಲಿ? ಅವ್ರ ಕಡೆ ಯಾರು ಇರಬೇಕು, ನಮ್ಮವ್ರು ಯಾರು ಹೇಳಿರ್ತದೆ. ಎಷ್ಟೋ ವರ್ಷಗಳ ಹಿಂದೆ ನೀನು ಈ ಆಸನ ಮಾಡ್ತು ಅಂತಂದರೆ ಮೆಮರಿ ಪವರ್ ಇಂಪ್ರೂವ್ ಆಗುತ್ತೆ. ಹಂಗೆ ಆಮೇಲೆ ಪಿಂಪಲ್ಸು ಹೋಗುತ್ತೆ, ಮೇ ಬಿ ಇಲ್ಲಿ ಬ್ಯಾಕ್ ಬೆಂಡಿಂಗ್ಸ್ಗೆ ಅನಿಸುತ್ತೆ. ಆಮೇಲೆ ಉದ್ದ ಆಗ್ತೀಯಾ, ಇದನ್ನೆಲ್ಲನೂ ಒಂಥರ ಮೋಟಿವೇಶ್ನಲ್ ಚಾಕ್ಲೇಟ್ ಥರ. ಹೌದು ಸರ್. ಇವಾಗ ನೀವೀಗ ಒಂದು 30 ಮೆಂಬರ್ಸ್ಗೆ ಬ್ಯಾಕ್ ಬೆಂಡಿಂಗ್ಸು ಫಾರ್ವರ್ಡ್ ಬೆಂಡಿಂಗ್ಸಲ್ಲಿ ಯಾವ ಥರ ಚೇಂಜಸ್ ಇತ್ತು ನಮಗೂ ಅವ್ರಿಗೂ? ಎಲ್ಲರೂ ಮಾಡ್ತಾರೆ, ಎಲ್ಲರೂ ಚೆನ್ನಾಗೇ ಮಾಡ್ತಾರೆ, ಅಂದರೆ ನೋಡೋಕ್ಕೆ ಚೆನ್ನಾಗಿರುತ್ತೆ. ನಮ್ಮಂಥವ್ರಿಗೆ ಹೌ ಯು ಡೂ ಇಟ್ ಈಸ್ ಇಂಪಾರ್ಟೆಂಟ್, ನಾಟ್ ಹೌ ಮಚ್ ಯು ಡೂ ಇಟ್. ಎಸ್, ಹಾಂ, ಅದೇ ಉದ್ದೇಶ. ಅದು ಅವ್ರಿಗೂ ಇತ್ತಾ ಆ ಫಿಲಾಸಫಿ? ನಮ್ಮ ಎಲ್ಲ ಈ ಏಷ್ಯನ್, ಸ್ಪೆಷಲಿ ಚೈನೀಸು, ಕೊರಿಯನ್ಸು, ಜಾಪನೀಸ್ ಎಲ್ಲ ಈ ಭಾಗ ಉದ್ದ ಇರುತ್ತೆ, ಬಗ್ಗು ಅಂದರೆ ಬಗ್ಬಿಡ್ತಾರೆ, ಚೆನ್ನಾಗಿ ಹೊಸದಾಗಿ ಬರ್ತಾರೆ, ಎಲ್ಲಿ ತಲೆ ಇಲ್ಲಿ ಬೇಕಾ ಬಂದ್ಬಿಡುತ್ತೆ. ಅದನ್ನು ಇದನ್ನೇ ಅದು ಎಕ್ಸ್ಪ್ಲನೇಷನ್, ಉತ್ತಾನಾಸನ ಏನು, ಸೊ ಆ ಆಸನದ ಎಕ್ಸ್ಪ್ಲನೇಷನ್ ಕೊಟ್ಟು ಸುಮ್ಮನೆ ಬಗ್ಗೋದಲ್ಲ, ಸುಮ್ಮನೆ ಮುಂದಕ್ಕೂ ಅದನ್ನೇ ಮಾಡಿಸೋದನ್ನೇ ಬೇರೆ ಥರ ಮಾಡ್ತಾರೆ. ಓಕೆ. ಸೊ ಇವಾಗ ನೀವು ಹೇಳ್ತಾ ಸ್ಟೆಬಿಲಿಟಿ ಇರಬೇಕು, ಸ್ಥಿರತೆ ಇರಬೇಕಂತ ಮಾಡ್ತಾನೆ ಇರೋದಲ್ಲ, ಸ್ಥಿರ ಸುಖಮಾಸಂ ಅಂತ ಅದೇ ಬೇಸಲ್ಲೇ ಎಲ್ಲರೂ ಮಾಡಬೇಕು. ಓಕೆ. ಮತ್ತು ನಿಮಗೆ ಡಿಫ್ರೆನ್ಸ್ ಬಿಟ್ವೀನ್ ಇಂಡಿಯನ್ ಪ್ರಾಕ್ಟೀಷನರ್ಸ್ ಆ್ಯಂಡ್ ಅದರ್ ಕಂಟ್ರೀಸ್ ಆ್ಯಂಡ್ ಚೈನಾ ಮೂರು ತಗೋತು ಅಂತಂದರೆ ಯಾವ ಥರ? ಈಗ ನನಗೆ ಅದೇನೋ ವ್ಯತ್ಯಾಸ ಗೊತ್ತೇ ಆಗಲ್ಲ, ಬಟ್ ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ ಈಗ ಸಿಕ್ಕಾಪಟ್ಟೆ ತುಂಬ ಜನ, ನನಗೂ ಅದೇ ಫಾರ್ಮ್ಯಾಟ್ ಬಂದಾಗ ಹೇಳಿದೆ ಅವರಿಗೆ, ನನ್ನೇನು ಯಾಕೆ ಕರಿತೀರಿ ಸರ್ಕಸ್ ಮಾಡಿಸ್ಬೇಕು ಅಂದರೆ ಬೇರೆ ಕರಿಬೋದಲ್ಲ ನೀವು ಅಂತ. ಯಾವಾಗ ಕೊನೆಯಲ್ಲಿ ನೀವೇ ಬರಬೇಕು ಅಂದರು ಅವಾಗ ಇಫ್ ಯು ಪುಟ್ ಕಂಡೀಷನ್, ಐ ಹ್ಯಾವ್ ಫ್ಯೂ ಥಿಂಗ್ಸ್ ಟು ಸೇ ಅಬೌಟ್ ಇಟ್. ಈಗ ಅವ್ರಿಗೆ ಅಲ್ಲಿ ಅಟೆಂಡ್ ಮಾಡಿದ್ದಕ್ಕೆ ಒಂದು ಸರ್ಟಿಫಿಕೇಟ್ ಕೊಟ್ಟರು, ಅದು ನಂದು ಹೆಸರು ಹಾಕಿದ್ರು, ನಾನು ಕಳಿಸ್ಕೊಟ್ಟಿದ್ರಲ್ಲ. ನಾನೇನು ಮಾಡಿ ಅವ್ರು ಬಂದಿಲ್ಲ, ಈ WMN ಹಿಂಗೆ ಗೆರೆಗಳು ತಾನೆ, ರಂಗೋಲಿ ಥರ ಇರುತ್ತೆ, ಚೆನ್ನಾಗಿ ನೋಡೋದಕ್ಕೆ. ನಮಗೆ ನಿಮ್ಮ ಭಾಷೆ ಮೇಲೆ ನಿಮ್ಗೆ ಎಷ್ಟು ಅಭಿಮಾನನೋ ನನ್ನ ಭಾಷೆ ಮೇಲೆ ನಾನು ಅಭಿಮಾನ. ನಾನು ಇಂಗ್ಲೀಷ್ನಲ್ಲಿ ಮಾಡಲ್ಲ, ಕನ್ನಡದಲ್ಲಿ ಮಾಡ್ತೀನಿ ಅಂತ ಅರುಣ್ ಘೋಷ ಅಂತ ನೋಡೋಕೆ ಒಳ್ಳೆ ಯಾರೋ ಕೇಳಿದ್ರಿ, ಅವ್ರಿಗೆ ಹೆಂಗೆ ಬತ್ತು ಇದು ಅಂತ. ಇಲ್ಲ ರೀ, ನಾನೇ ಸೈನ್ ಮಾಡಿದ್ದು, ನಿಮ್ಮ ಹ್ಯಾಂಡ್ ರೈಟಿಂಗ್ ಅದು ಘೋಷ ಅಂತ ಮಾಡಿದ್ದೀನಿ ಎಲ್ಲ ಕಡೆ. ಓಕೆ ಓಕೆ. ಸೊ ಅದೊಂದು ಪಾರ್ಟಿಸಿಪೇಷನ್ ಥರ ಒಂದು ಸರ್ಟಿಫಿಕೇಟ್ ಅದು. ಹಾಂ, 50 ಜನಕ್ಕೆ ಕೂತ್ಕೊಂಡು ಬರ್ಕೊಟ್ಟಿದ್ದಾಯ್ತು ಘೋಷ ಅವರು. ಅಂದರೆ ಇವಾಗ ನಿಮಗೆ ನೀವೇ ಹೇಳಿದ್ರಿ ಅಷ್ಟು ಆ್ಯಂಪಲ್ ಆಫ್ ಟೈಮ್ ಇತ್ತು, ಕ್ಲಾಸಸ್ ಇತ್ತು ಎಲ್ಲ ಅಂತ. ಅಂದರೆ ಹೆಚ್ಚು ಕಡಿಮೆ ಎಲ್ಲ ಆಸನಗಳೂ ಇಂಟ್ರೊಡ್ಯೂಸ್ ಮಾಡಿದ್ದೀರಾ? ಮಾಡಿರ್ತೀನಿ. ಹಾಂ. ಮತ್ತು ನಿಮ್ಮ ಫೇವ್ರೇಟ್ ತ್ರಿಕೋಣಾಸನ? ಎಲ್ಲ ಇರುತ್ತೆ. ತ್ರಿಕೋಣಾಸನದಲ್ಲಿ ಅಷ್ಟು ವೇರಿಯೇಷನ್ನು, ಪಾಶುಕೋಣ ಎಲ್ಲ ಮಾಡಿರ್ತೀನಿ, ವಿತ್ ಆ್ಯಂಡ್ ವಿತೌಟ್ ಸಪೋರ್ಟ್. ಬಿಗಿನಿಂಗಲ್ಲಿ ಇರಲ್ಲ, ಯಾವುದೋ ಒಂದು ಇದರೊಳಗೆ ಮಾಡಿರ್ತೀನಿ. ಬೋತ್ ವಿತ್ ಆ್ಯಂಡ್ ವಿತೌಟ್ ಸಪೋರ್ಟ್ ಎಲ್ಲ ಆಸನ ಮಾಡಿಸಿರ್ತೀನಿ. ಏನೇನು ಇರುತ್ತೋ ಏನೇನು ಮಾಡಿಸ್ಬೇಕೋ ಅದೆಲ್ಲ ಕವರ್, ಅಷ್ಟು ದಿವಸ ಕವರ್ ಆಗಿರುತ್ತೆ. ಕಷ್ಟವಾದ ಆಸನ ತೊಗೊಂಡಿರ್ತೀನಿ, ಕೊನೆಯಲ್ಲಿ ಯಾವುದೋ ಒಂದು ಸೀಕ್ವೆನ್ಸ್ ಅಂತ ತಗೋತೀನಿ, ತಕ್ಷಣ ಮಾಡಿಸಲ್ಲ, ಹೇಳೋದಿರಲ್ಲ, ಹೇಳಬಾರ್ದು. ಅದಕ್ಕೆ ನೀವು ಯಾವಾಗಲೂ ಸೀಕ್ವೆನ್ಸೇ ತಾನೇ ತೆಗೆದುಕೊಳ್ಳೋದು? ಆ ಇದರೊಳಗೆ ಹೋಗ್ಬೇಕು.
ಸುಮ್ಮನೆ ಎತ್ಕೋತಾ ಬ್ಯಾಕ್ವರ್ಡ್ ಬೆಂಡ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆಲ್ಲ ಮುಂಚೆ ತಯಾರಿ ಮಾಡಿರ್ತೀನಿ. ಸೊ ಓಕೆ. ಸೊ ಪೋಸ್ಟ್ ಕೋವಿಡ್ ಆದಮೇಲೆ ಹೇಗಿದೆ ಸರ್ ಆ ದೇಶ? ನೀವು ಯಾರ ಹತ್ರ ಮಾತಾಡೋಕ್ಕಾಯ್ತಾ ಪೋಸ್ಟ್ ಕೋವಿಡ್ದು? ಏನಿಲ್ಲ, ಇವಾಗೆಲ್ಲವೂ ನಾರ್ಮಲ್ ಇದೆ. ಮೊದಲನೇ ಆಗತ್ತೆ ಅಂತ ನಾವು ಹೋಗಿದ್ದು ಅಷ್ಟು ಅವಕಾಶ ಇರೋಲ್ಲ. ಮೊದಲನೇ ಏನದು ಭಾಷೆಯ ಅಡಚಣೆ, ಕೇಳೋಕ್ಕಾಗೋಲ್ಲ. ಪಾಲಿಟಿಕ್ಸ್ ಆಗಲಿ ಏನಾಗ ನಾವು ಹೋಗೋ ಉದ್ದೇಶ ಏನು, ಯಾರೋ ರೇಕ್ಸ್ರು ನನಗೆ ಬೆಂಗಳೂರಿಗೆ ಬಂದ ತಕ್ಷಣ ಏನು ದಿವಸ ಅನ್ನ ಸಾಂಬಾರು ಅಂತ. ನಾನು ಹೇಳೋದು ಹೋಗಿದ್ದು ಊಟ ಮಾಡೋಕ್ಕಲ್ಲ, ನಾನು ಏನು ಮಾಡ್ತೀನಿ ಅಂತ ಹೇಳೋದಕ್ಕೆ ಹೋಗಿರೋದು. ಯಾಕೆ ಯೋಚನೆ ಮಾಡ್ತೀವಿ ಊಟ ತಿಂಡಿ ಬಗ್ಗೆ ಅಂತ. ಸೊ ನೀವು ಎಷ್ಟು ಊರು ನೋಡೋಕ್ಕಾಯ್ತು? ಒಂದೇ ಊರು. ಅಲ್ಲ ಬೀಜಿಂಗಲ್ಲೇ ಸರಿಯಾಗೆಲ್ಲ ನೋಡೋಕ್ಕಾಯ್ತಾ? ಹಾಂ, ಅದೇ ನನಗೆ ಹೇಳಿದ ಕೊನೆ 2 ದಿವಸ ಫ್ರೀ ಕೊಟ್ಟಿದ್ರು. ಮಧ್ಯದಲ್ಲಿ ಯಾವಾಗ ನನ್ನ ಕ್ಲಾಸ್ ಇರಲಿಲ್ಲ, ಎಲ್ಲ ಜಾಸ್ತಿ ನಡೆದಿದ್ರೆ 2 ದಿವಸ ನನಗೆ ಮಸಾಜ್ಗೂ ಏರ್ಪಾಡು ಮಾಡಿಕೊಟ್ಟಿದ್ರು. ಮಸಾಜ್ ಹಿತವಾಗಿರುತ್ತೆ ಅಂತ ಮಸಾಜ್ ಆಯಿತು. ಅದೇ ಫಾರ್ಬಿಡನ್ ಸಿಟಿ ಅಂತೇಳಿ ಅದೊಂದು, ಆಮೇಲೆ ಗ್ರೇಟ್ ವಾಲ್ ಆಫ್ ಚೈನಾ, ಆ ಎರಡಕ್ಕೂ ಹೋಗಿದ್ದೆ. ಹೇಗಿದೆ ಸರ್ ಗ್ರೇಟ್ ವಾಲ್ ಆಫ್ ಚೈನಾ ಫಸ್ಟ್ ವಿಸಿಟ್ ಮಾಡಿದಾಗ? ಚಿಕ್ಕ ಚಳಿನಲ್ಲ. ಸೊ ಒಳಗಡೆ ಥರ್ಮಲ್ಸ್ ಹಾಕ್ಕೊಂಡು, ಮೇಲೆ ಒಂದು ಜಾಕೆಟ್ ಹಾಕ್ಕೊಂಡು, ಗಾಡಿಗೆ ಒಂದು ಕರಡಕ ಹಾಕ್ಕೊಂಡು ಹೋದ್ರೂ ಮೇಲೆ ಹತ್ತ ತಕ್ಷಣ ಸಿಕ್ಕಾಪಟ್ಟೆ ಗಾಳಿ, ಒಂಥರ ನಾವೇ ಬಿದ್ದೋಗ್ಬಿಡ್ತೀವೋ ಒಂದಷ್ಟು ಗಾಳಿ. ಚಳಿಯಾಗ ಬಿಸಿಲಿರುತ್ತೆ, ಚಳಿ ಇರುತ್ತೆ, ಅಷ್ಟೇ ಚಳಿ ಇರುತ್ತೆ. 2 ನಿಮಿಷ ಕೈ ಹಿಂಗಿಟ್ಟೇ ಬುಳು ಬಂದ್ಬಿಡುತ್ತೆ, ಅಷ್ಟು ಚಳಿ ಇರುತ್ತೆ. ಸೊ ಪೊಲಿಟಿಕಲಿ ಕಮ್ಯುನಿಸಮ್ ಹೋಗಿದೆ, ಕ್ಯಾಪಿಟಲಿಸಮ್ ಬಂದಿದೆ, ಎಕ್ಸೆಟ್ರಾ, ಅದೆಲ್ಲ ಬೇರೆ ಆಗುತ್ತೆ. ಬಟ್ ಅದರ್ವೈಸ್ ಕರ್ಕೊಂಡು ಹೋಗಿದ್ದು ಆ ಏರಿಯಾ ಎಲ್ಲ, ಅದೆಲ್ಲಿ ಇವರು ನಮ್ಮ ಪ್ರೆಸಿಡೆಂಟ್ ಎಲ್ಲಿ ಅವರು ಅಡ್ರೆಸ್ ಮಾಡ್ತಾರೆ, ಗ್ಯಾದರಿಂಗ್ ನೋಡ್ತಾರೆ, ಅದಕ್ಕೆ ಆ ಜಾಗದ ಸುತ್ತ ತೋರಿಸಿದ್ರು. ಸ್ಕ್ವಯರ್ ಒಂದು ನೈಟ್ ಚೆನ್ನಾಗಿ ಲೈಟ್ ಹಾಕಿರ್ತಾರೆ ನೋಡೋದು. ಮತ್ತೆ ಟೂರಿಸ್ಟ್ ಎಲ್ಲ ಈಗ ಕಡಿಮೆನೇ ಇದಾರಲ್ಲ? ಇಲ್ಲಪ್ಪ, ಇಲ್ಲ. ಇಂಡಿಯನ್ಸು ನೋಡಿದೆ, ನಾ ಯಾರೋ ಮಾತಾಡ್ತಾ ಇದ್ರು ಒಬ್ರು ಹಿಂದಿಲಿ, ಇದ್ರೊಳಗೆ ನೋಡಿದೆ ಗ್ರೇಟ್ ವಾಲ್ ಆಫ್ ಚೈನಲ್ಲಿ. ಸರಿ, ಇಲ್ಲ ಇದ್ರೊಳಗೆ ನೋಡಿದೆ, ಟೂರಿಸ್ಟ್ ಆಗಿ ಬಂದಿದ್ದು. ಫಾರ್ಬಿಡನ್ ಸಿಟಿಲಿ ನೋಡಿದೆ, 4 ಜನ ನೋಡಿದೆ. ಮತ್ತು ನಾವು ರೆಸ್ಟೋರೆಂಟ್ಗೆ ಹೋದಾಗ ಯಾವೊಬ್ಬರು ಆಂಧ್ರದಿಂದ ಬಂದಿದ್ರು. ಓಕೆ. ನೀವು ಅಲ್ಲಿ ಲೋಕಲೇಟ್ಸ್ ಹತ್ರ ಇಂಟ್ರಾಕ್ಟ್ ಮಾಡೋಕ್ಕಾಯ್ತಾ ಅದರ್ ದ್ಯಾನ್ ಪ್ರಾಕ್ಟೀಸ್? ಅದೇ ಮೊದಲಾಗ ಭಾಷೆ ಅಲ್ಲ, ಹೌದು, ಭಾಷೆ ಏನು ಬರಲ್ಲ. ಸೊ ಅಲ್ಲಿ ಇಂಗ್ಲೀಷ್ ಟೋಟಲಿ ಮಿನಿಮಮ್, ಎಲ್ಲೂ ಇಲ್ಲ. ಅವಾಗ ನಿಮ್ಗೆ ಏನು ಅನ್ನಿಸ್ತು ಸರ್? ನಾವು ಎಷ್ಟು ಗಲಾಟೆ ಮಾಡ್ತೀವಿ ಲ್ಯಾಂಗ್ವೇಜ್ ಬಗ್ಗೆ ಇಲ್ಲಿ, ಇಷ್ಟೊಂದು ಇಲ್ಲಿ ಇಂಗ್ಲೀಷ್ ವರ್ಸಸ್ ಹಿಂದಿ ವರ್ಸಸ್ ರೀಜನಲ್ ಎಷ್ಟು ಥರ ಮಾತಾಡ್ತೀವಿ. ಹೂವಿಲ್ ಬೇರೆ, ಮೈಸೂರಲ್ಲೇ 2 ಥರದ್ದು, ಮಂಡ್ಯ ಕಡೆ ಬೇರೆ, ಮಳವಳ್ಳಿ ಕಡೆ ಬೇರೆ, ಬೆಂಗಳೂರು ಬೇರೆ, ಹುಬ್ಳಿ ಎಲ್ಲ ವ್ಯತ್ಯಾಸ. ಅಲ್ಲ, ಇವಾಗ ನೀವು ಬೇರೆ ಬೇರೆ ಕಂಟ್ರೀಸ್ಗೆಲ್ಲ ಹೋಗಿದ್ದು ಬಿಕಾಸ್ ಯಾಕೆ ಅನ್ಸಲ್ಲ ಸುಮಂತ್, ಯಾಕೆಂದರೆ ಇಷ್ಟು ಪ್ರಯಾಣ ಮಾಡಿದಾಗ ಎಲ್ಲರೂ ಒಂದೇ ಅಂತ ಅನ್ಸೋದು. ಓಕೆ, ಎಲ್ಲರೂ ಒಂದೇ ಅನ್ಸೋದು. ಅದರೊಳಗೆ ಈ ಸಿಸ್ಟಮ್ ಇದೆಯಲ್ಲ, ಖುಷಿ ಆಗುತ್ತೆ. ಎಲ್ಲ ಒಂದೇ ಥರ ಇರ್ತಾರೆ, ಅದೇ ಥರ ಶರ್ಟು, ಅದೇ ಥರ ಪ್ಯಾಂಟು, ಅದೇ ಥರ ನಿಂತ್ಕೊಳ್ಳೋದು, ಅದೇ ಥರ ಸೀರಿಯಸ್ ಆಗಿ ಮಾಡೋದು ಇರುತ್ತೆ. ಮತ್ತು ಅಷ್ಟು ಕೆಲವರಂತೂ ಭಾಳ ಆತ್ಮೀಯರಾಗೇ ಇದ್ದರು. ಭಾಷೆ ಬರ್ದಿರೋ ಪಕ್ಕ ಕರ್ಸ್ಕೊಂಡು ಅವ್ನು ಕೇಳಿ ಮಾತಾಡ್ಸೋರು. ಯಾರೋ ಒಂದು 5-6 ಮೊಸರಿಂದು ಮೊಸರು ತಂದು ಕೊಟ್ಟಿದ್ರು, ಮೊಸರು ಕುಡಿಕೆ ಥರ ಏನೋ ಆ ಥರದ್ದು ಒಂದು ಇರೊಳಗೆ ಕೊಟ್ಟಿದ್ರು. ಇನ್ಯಾರೋ ಒಂದಷ್ಟು ನಟ್ಸ್ ಕೊಟ್ಟರು, ಅಲ್ಲಿದು ಕಡಲೆಕಾಯಿ ಹೇಗಿತ್ತು? ಕಬ್ಬು ಸಿಗುತ್ತಲ್ಲಿ, ಕಬ್ಬು ಚಳಿ ಆದ್ರಿಂದ ಬಿಸಿ ಮಾಡ್ಕೊಂಡು ಕೊಟ್ಟಿದ್ರು. ಅಯ್ಯಪ್ಪ, ಚೆನ್ನಾಗೇ ಇರಲಿಲ್ಲ. ಓಕೆ, ಕಬ್ಬು ಬಿಸಿ ಹೆಂಗೆ ಕುಡಿಯೋದನ್ನ. ಆಮೇಲೆ ಪಿಸ್ತಾ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಟಿದ್ರು. ಅವರಾಗಿ ಸುಮ್ಮನೆ ಹಾಕೊಂಡು ಯಾವನೋ ಹಬ್ಬ ಖುಷಿ ಆಗಿಬಿಟ್ಟು ಒಂದು ಬಿಳಿ ಕಲರ್ ಒಂದು ಜಾಕೆಟ್ ಕೊಟ್ಟರು ನನಗೆ ಪ್ರೆಸೆಂಟ್ ಗಿಫ್ಟು. ಆಮೇಲೆ ಶ್ರೀಮಾದಾಗ ಒಂದು ಬ್ಯಾಗು, ಆಮೇಲೆ ಒಂದು ವೆಜಿಟೇಬಲ್ ಕಟ್ಟರು, ಎಲ್ಲ ಆತ್ಮೀಯರೇ ಇರ್ತಾರೆ, ಫ್ರೆಂಡ್ಲಿಯಾಗೇ ಇದ್ದರು. ಓಕೆ. ಚೈನಾ ಮತ್ತು ಜಪಾನ್ ಎಲ್ಲ ಕೂಡ ಡೆಮೋಗ್ರಫಿನಲ್ಲಿ ತುಂಬ ಚೇಂಜ್ ಆಗಿದೆ. ಮತ್ತು ಅಲ್ಲಿ 1 ಚೈಲ್ಡ್ ಸಿಸ್ಟಮ್ ತಂದರು, ಫ್ಲಾಪ್ ಆಯಿತು. ಇವಾಗ ಅಲ್ಲಿ ಮಕ್ಕಳು ಬರ್ತ್ ರೇಟ್ ಇಸ್ ಡ್ರಾಸ್ಟಿಕಲಿ ಡಿಕ್ರೀಸಿಂಗ್. ಆ ಥರದ್ದು ಏನಾದರೂ ನೀವು ನೋಟಿಸ್ ಮಾಡಿದ್ರೆ? ಯಾಕಂದ್ರೆ ಇದಕ್ಕೆ ಹೋಗೇ ಇಲ್ವಲ್ಲ. ಬೆಳಗ್ಗೆ ಹೇಳೋದು, ಕ್ಲಾಸ್ ಮಾಡು, ಸ್ನಾನ ಮಾಡೋದು, ಒಂದಷ್ಟು ಹೇಳ್ಕೊಳ್ಳೋದು, ಒಂದು ಲೋಟ ಮೊಸರು ತಿನ್ನೋದು, ಕ್ಲಾಸ್ಗೆ ಹೋಗೋದು, ಅಲ್ಲಿ ಬರೋದು, ರೆಸ್ಟ್ ಮಾಡೋದು, ತಿನ್ನಕ್ಕೆ ಅವಕಾಶ ಟೈಮ್ ಇರಲ್ಲ. ಸೊ ಅಗೇನ್ 1 ಮೊಸರು ಸಿಗ್ಬೋದು, ಆಮೇಲೆ ಒಂದು ಹಣ್ಣು ತಿಂದು ಮತ್ತೆ ಕ್ಲಾಸ್ಗೆ ಹೋಗೋದು. ಮತ್ತು ಅದು ಸಾಯಂಕಾಲ ಅಂದೇ ಡೈರೆಕ್ಟಾಗಿ ಹೋಗೋದು. ಇಲ್ಲ, ಯಾಕೆಂದರೆ ಏನು ತಿಂದಿರಲ್ಲ. ಸೊ ಇಂಡಿಯನ್ ಕೆಫೆಗೆ ಹೋಗೋ 5:30 ಅದೊಂದು ರೆಸ್ಟೋರೆಂಟ್ ಕರ್ಕೊಂಡು ಹೋಗೋರು. ರಜಾದ ದಿವಸ ಲಂಚ್ ತೊಗೋತಾ ಇದ್ದೆ, ಅಲ್ಲಿ ಲಂಚ್ 11:30 ಅಷ್ಟೊತ್ತಿಗೆ. ಬೇರೆ ಏನಕ್ಕೂ ಅವಕಾಶ ಇರಲಿಲ್ಲ. ಮೊನ್ನೆ ಕೋಲ್ಕತ್ತಾ ನಮ್ಮ ಕ್ಲಾಸ್ ಇಟ್ಕೊಂಡ್ಬಿಟ್ರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಕ್ಲಾಸ್ ಬಿಟ್ಟು ಏನಿಲ್ಲ. ಮತ್ತು ನನಗದು ಸ್ಟ್ರೈನ್ ಆಗ್ಬಿಡುತ್ತೆ. ಅಕಸ್ಮಾತ್ ಆ ಥರ ಏನೋ ಮಾಡಿದ್ರು ಸಹ, ಅದಕ್ಕೆ ಪಾಪ ಅವರು ಮಸಾಜ್ಗೆ ಏರ್ಪಾಡು ಮಾಡಿದ್ರು. ಅವರು ಹಾಗಾದರೆ ಕೋಲ್ಕತ್ತಾ ಎಷ್ಟು ನೋಡೋದಿದೆ.
ಏನು ನೋಡು ಕ್ಲಾಸು ಎರಡು ಹೊತ್ತು ಬೆಳಗ್ಗೆನೇ 2 ಕ್ಲಾಸು, ಸಾಯಂಕಾಲ 1 ಕ್ಲಾಸ್, ಎಲ್ಲೂ ಹೋಗಲ್ಲ. ಸರ್ ಅವರು ಹಾಗಿದ್ರೆ ಇದು ವರ್ಲ್ಡ್ ಯೋಗ ಡೇ ಸೆಲೆಬ್ರೇಟ್ ಮಾಡ್ತಾರೆ ಚೈನಾದಲ್ಲೂ. ಕರೆಕ್ಟ್, ಒಳ್ಳೆ ಕ್ವಶನ್ ಕೇಳ್ತೀನಿ ನಾಳೆ, ಈಗಲೇ ಕೇಳ್ತೀನಿ. ಇದಾನೆ ಆನ್ಲೈನ್ ಇದಾನೆ. ಓಕೆ ವರ್ಲ್ಡ್ ಯೋಗ ಡೇ. ಅವ್ರದ್ದು ಏನಂದರೆ ಇಮಿಡಿಯೇಟಾಗಿ ಅವರು ಬೆಂಗಳೂರಿಗೆ ಬರಬೇಕಂತ, ನಮ್ಮ ರಾಮನಗರದಲ್ಲಿ ಒಂದು ವರ್ಷದ ಒಂದು ಆಗತ್ತಲ್ಲ 2-3 ಸತಿ ಅವ್ರಿಗೆ ಕೊಡಬೇಕು ಅಂತ, ಚೈನೀಸ್ ಗ್ರೂಪ್ಗೆ ಕೊಡಬೇಕು, ಯಾಕಂದ್ರೆ ಅವ್ರು ಟ್ರಾನ್ಸ್ಲೇಟರ್ ಕರ್ಕೊಂಡ್ಬರ್ಬೇಕು, ಬೇರೆಯವರು ಅದು ಕಷ್ಟ ಆಗುತ್ತೆ. ಹಾಂ, ಹಾಗಾಗಿ ಅದಕ್ಕೆ ಮುಂಚೆ ಇನ್ನೊಂದ್ಸತಿ ಬನ್ನಿ, ಇದೆಲ್ಲ ಒಂಥರ ಪ್ಲ್ಯಾನು. ಇನ್ನೊಂದ್ಸತಿ ಬನ್ನಿ, ಇನ್ನೊಂದ್ಸತಿ ಆನ್ಲೈನ್ ನಮಗೋಸ್ಕರ ಕೊಡಿ, ಅವ್ರು ಸದ್ಯ ಪೀಪಲ್ ವಿಲ್ ಕಮ್ ಟು ಯು ಅಂತ. ಈ ವರ್ಷ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ವರ್ಷ ಟ್ರಾವೆಲ್ ಜಾಸ್ತಿ, ಚೈನಾ ಹೋಗೋದು ಕಷ್ಟ ಇರುತ್ತೆ, ಅಷ್ಟು ಟ್ರಾವೆಲ್ಸ್ ಇದೆ ಈಗ. ಸೊ ನಿಮ್ಗೆ ಆಲ್ರೆಡಿ 3-4 ಇನ್ವಿಟೇಷನ್ ಬಂದಾಗಿದೆ. ಹೌದೌದು. ಹೆಂಗೆ ಅಕಾಮಡೇಟ್ ಮಾಡ್ತೀರಾ? ಈಗ ಜನವರಿನಲ್ಲಿ ಒಂದು 15 ದಿವಸ ಫ್ರಾನ್ಸು ಮತ್ತು ಜಿನೀವಾ. ಹಾಂ. ಸೊ ಜೂನಲ್ಲಿ US, ಹಾಂ, ಮಧ್ಯದಲ್ಲಿ ಬಹುಶಃ ಏಪ್ರಿಲ್ ಅಥವಾ ಮೇನಲ್ಲಿ ಕ್ಯಾನಡಾ ಹೋಗೋದಿರುತ್ತೆ. ಇವೆಲ್ಲ ಫಿಕ್ಸ್ ಆಗಿದೆ, ಫಿಕ್ಸ್ ಆಗಿಬಿಟ್ಟಿರೋದು. ಮೇ ಇದು ಆಗಿಲ್ಲ ಕ್ಯಾನಡಾ. US 2 ಸತಿ ಹೋಗ್ಬೇಕಾಗತ್ತೆ. US ಯಾವಾಗಲೂ 2 ಸಲ, ಜೂನ್ ಒಂದು ಸತಿ, ಸೆಪ್ಟೆಂಬರ್ ಒಂದು ಸತಿ. ಸೊ ಇದ್ರ ಮಧ್ಯದಲ್ಲಿ ನಮ್ಮಲ್ಲಿ ಆಗಸ್ಟಲ್ಲಿ ನಮ್ಮ ಫ್ರಾನ್ಸಿಂದ ಗ್ರೂಪ್ ಬರ್ತಾ ಇದೆ, ಅವ್ರಿಗೆ ವರ್ಕ್ಶಾಪ್ ಕೊಡಬೇಕು ನಮ್ಮ ರಾಮನಗರದಲ್ಲಿ. ಬರೀ ಅವರೇ ಬರ್ತಾರೆ. ಅಲ್ಲಿ ಇಂಗ್ಲೀಷ್ ನಡೆದು ಹೋಗುತ್ತೆ. ಇಲ್ಲ, ಅಲ್ಲೂ ಟ್ರಾನ್ಸ್ಲೇಟರ್ ಫ್ರೆಂಚ್. ಇಲ್ಲೂ ಅವ್ರನ್ನೇ ಕರ್ಕೊಂಡ್ಬರ್ತಾರೆ, ಫ್ರೆಂಚ್ ಮಾಡಿ ಕರ್ಕೊಂಡ್ಬರ್ತಾರೆ. ಓಕೆ. ಸೊ ನಮ್ಮ ಅದು ಪರವಾಗಿಲ್ಲ, ಯಾಕೆಂದ್ರೆ ಕೆಲವ್ರಿಗೆ ಫ್ರೆಂಚ್ ಇಷ್ಟ. ಸೊ ಅವರು ದೇ ಡೋಂಟ್ ಮೈಂಡ್ ಯಾರೋ ಬೇರೆಯವ್ರು ಬಂದರೆ. ನನ್ನ ಇಂಗ್ಲೀಷೇ ಇರುತ್ತಲ್ಲ, ಹಾಗೆ ಏನೋ ರಿಪಿಟೇಷನ್ ಥರ ಇರುತ್ತೆ, ಹಾಗಾಗಿ ಸ್ವಲ್ಪ ಕೆಲವ್ರು ಬರ್ತಾರೆ, ಅದಕ್ಕೂ ಬರ್ತಾರೆ. ಸೊ ಹಾಗಾದ್ರೆ ಚೈನಾದಲ್ಲಿ ಇಂಡಿಯನ್ ಯೋಗ ಟೀಚರ್ಸ್ ಆರ್ ಪಾಪ್ಯುಲರ್? ಇಲ್ವೇ ಇಲ್ಲ. ನೋಡಿಲ್ಲ. ಅಂದರೆ ಅಯ್ಯಂಗಾರ್ ಯೋಗ ಟೀಚರ್ಸ್ ಯಾರಿಲ್ಲ, ಯಾರೂ ಇಲ್ಲ. 4 ಜನ ಹೋಗಿ ಬಂದಿದ್ದಾರೆ, ನನ್ನ ಥರನೇ ಹೋಗಿ ಬಂದಿದ್ದಾರೆ. ಓಕೆ, ಪ್ರಾಬಬ್ಲಿ ಕರ್ನಾಟಕದಿಂದ ನೀವೇ ಫಸ್ಟು? ಇಲ್ಲ, ಕರ್ನಾಟಕದಲ್ಲಿ ಒಬ್ರು ಹೋಗಿದ್ರು, ಬೆಳಗಾವಿಯಿಂದ ಒಬ್ರು ಹೋಗಿದ್ರು. ಸೊ ನೀವು ಅಲ್ಲಿ ಸ್ಟೂಡೆಂಟ್ಸಿಗೆ ಪಾಠ ಹೇಳ್ಕೊಟ್ಟು ಬೆಂಗಳೂರಿಗೆ ವಾಪಸ್ ಬಂದಮೇಲೆ ನಮಗಿಲ್ಲಿ ಹೊಸದೇನು ಹೇಳ್ಕೊಟ್ರಿ? ಏನಾದರೂ ಅಬ್ಸರ್ವೇಷನ್? ಹಾಸ್ಯ. ಅದು ಬಿಡಿ, ಅದು ನಿಮ್ಮದು ಇಂಟಿಗ್ರಲ್ ಪಾರ್ಟ್ ಆಫ್ ಯುವರ್ ಟೀಚಿಂಗ್. ಅದು ಕಿಟ್ಟು ಪುಟ್ಟು, ಆಮೇಲೆ ಇನ್ನು ಯಾವುದೋ ಒಂದು ಹೀಗೆ, ಅದು ನಿಮ್ದು ಇಂಟಿಗ್ರಲ್ ಪಾರ್ಟ್. ಅದು ಎಲ್ಲ ಒಂದೇ, ಎಲ್ಲ ಅದೇ ಒಂದು 3 ಅವರ್ ಕ್ಲಾಸ್ ಅಂದರೆ ಅದರ ಅಪ್ರೋಚ್ ಬೇರೆ ಇರುತ್ತೆ ಅಷ್ಟೇ ಹೊರತು. ಇಲ್ಲಂದ್ರೆ 75 ನಿಮಿಷದಲ್ಲಿ ಏನು ಮಾಡೋಕ್ಕಾಗುತ್ತೆ. ಅದಕ್ಕೆ ಅದು ಇಟ್ಕೊಂಡಿರೋದು. ನಾವು ಬರಬೇಕಲ್ಲ, ಯಾರಿಗೂ 1 ವಾರ ಬರೋಕ್ಕಾಗಲ್ಲ. ಒಂದು ದಿವಸ ಆದರೆ ಹೆಂಗೋ ಬರ್ತಾರೆ, ಅದು ನಾವು ಮಾಡ್ತೀವಿ. 1 ವಾರ ಬಂದರೂ ನಾವು 3 ಅವರ್ಸ್ ತಿಂಗಳಲ್ಲಿ 1 ಭಾನುವಾರ ಅಲ್ಲಿ ಹೋಗಿ, ಅದು 10 ವರ್ಷ ಆಗುತ್ತೆ ನಮಗೆ ಅಲ್ಲಿ ಶುರು ಆಗಿ. ಹಾಗಾಗಿ ಅದ್ರದ್ದು ಪ್ರಯುಕ್ತ ಈ ವರ್ಷ ಪೂರ ನಾನು ಬೆಂಗಳೂರಲ್ಲಿ ಇದ್ದಾಗೆಲ್ಲ ಒಂದು ನೆಕ್ಸ್ಟ್ ಫೆಬ್ರವರಿ ಇದೆ, ಮಾರ್ಚು ಇರುತ್ತೆ. ಅದು ರಾಮನಗರ ಅಂತ ಸರ್ ಹೇಳ್ತಾ ಇದ್ದಾರಲ್ಲ, ರಾಮನಗರದ ಹತ್ರ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಮಾಡಿರೋದು, ಅದು ರೆಸಿಡೆನ್ಷಿಯಲ್ ಇನ್ಸ್ಟಿಟ್ಯೂಟ್. ಅಲ್ಲಿ ಯೋಗ ಒಂದು ಪೀಪಲ್ ಹೂ ಆರ್ ಪ್ರಾಕ್ಟೀಸಿಂಗ್ ಇಟ್ ಸೀರಿಯಸ್ಲಿ, ಅವ್ರಿಗೆ ಒಂದು ಅಡ್ವಾನ್ಸ್ಡ್ ಲೆವೆಲ್ನಲ್ಲಿ ಅಲ್ಲಿ ಯೋಗ ಪಾಠ ಹೇಳ್ಕೊಡ್ತಾ ಇರೋದು. ಅದು ಬೋತ್ ನ್ಯಾಷನಲ್, ಇಂಟರ್ನ್ಯಾಷನಲ್ ಆ್ಯಂಡ್ ಲೋಕಲ್, ಕರ್ನಾಟಕ, ಬೆಂಗಳೂರು ಸ್ಟೂಡೆಂಟ್ಸ್ಗೂ. ಒಂದೊಂದು ಸಲ ಒಂದೊಂದು ಬ್ಯಾಚು ಡಿಫ್ರೆಂಟ್ ಕಂಟ್ರೀಸಿಂದ ಬರ್ತಾರೆ. ದಟ್ ಅಕಾಮಿಡೇಟ್ಸ್ ಅರೌಂಡ್ 30 to 35 ಪೀಪಲ್. ಹಾಗಾಗಿನೇ ಸರ್ ಹೇಳ್ತಾ ಇದ್ದಿದ್ದು, ಇವಾಗ ನೆಕ್ಸ್ಟ್ ಚೈನಾಯಿಂದ ಬರಬೇಕು ಅಂತ ಹೇಳಿದ್ರೆ ಎಕ್ಸ್ಕ್ಲೂಸಿವ್ಲಿ ಅವರೇ ಬಂದರೆ ಸರಿ ಹೋಗುತ್ತೆ, ಇಲ್ಲಾಂದರೆ ಲ್ಯಾಂಗ್ವೇಜ್ ಇಶ್ಯೂ ಆಗುತ್ತೆ ಅಂತ. ಮತ್ತು ಇವತ್ತು ನಮ್ಮ ಪಾಡ್ಕಾಸ್ಟಲ್ಲೂ ಕೂಡ ಚೈನಾ ಅಂತ ಹೇಳಿದ್ರೆ ತುಂಬ ಜನಕ್ಕೆ ಏನೇನೋ ಮಿತ್ತಿದೆ, ಮಿಸ್ಕನ್ಸೆಪ್ಷನ್ಸ್ ಇದೆ, ಅಲ್ಲಿ ಹಂಗಿದೆ ಹಿಂಗಿದೆ ಅಂತೆಲ್ಲನೂ. ನನಗೆ ವಿಷಯ ಗೊತ್ತಾದಾಗ ಕೂಡ ಹೋದ ತಿಂಗಳು ತುಂಬ ಕ್ಯೂರಿಯಸ್ ಅಂತ ಅನ್ನಿಸ್ತು. ಯೋಗ ಇನ್ ಚೈನಾ, ಯೋಗ ಇನ್ ಕಮ್ಯುನಿಸ್ಟ್ ಕಂಟ್ರಿ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಆ್ಯಸ್ ಎ ನ್ಯೂಸ್ ಪರ್ಸನ್ ಹೇಗಿರುತ್ತೆ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಸರ್, ನಿಮ್ಮನ್ನು ಇವತ್ತು ಈ ಪಾಡ್ಕಾಸ್ಟ್ಗೆ 2ನೇ ಸಲ ಕರೆಸಿದ್ದು ಸ್ಪೆಸಿಫಿಕ್ ಆಗಿ, ಆ್ಯಂಡ್ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಆ್ಯಸ್ ಯೂಶುವಲ್. ಹೌದು, ಹಾಂ, ಅದಕ್ಕೆ ನೀವು ಹೇಳಿದ ತಕ್ಷಣ ಒಪ್ಕೊಂಡಿದ್ದು ಅದೇ ಉದ್ದೇಶ, 4 ಜನ ಗೊತ್ತಾಗಲಿ ಅಂತ. ಹೌದು, ಖಂಡಿತ ಬೇಕು. ತುಂಬಾ ಜನ ಹಾಗೆ ಅನ್ಕೊಂಡಿರ್ತಾರೇನೋ ಅಂತ. ಹೌದು, ಅದಕ್ಕೆ ಅದು ಪೂಜೆ ಪುನಸ್ಕಾರ ಕಲ್ಚರ್ ಏನಿಲ್ಲ, ಎಲ್ಲ ಇಟ್ಕೊಂಡಿದ್ದಾರೆ ಪಾಪ. ಸೊ ಇದೇ ಸರ್ ಹೇಳ್ತಾ ಇದ್ರಲ್ಲ, ಈ ದೃಷ್ಟಿಯಿಂದನೇ ಇವತ್ತು ನಾವು ಪಾಡ್ಕಾಸ್ಟ್ ಮಾಡಿದ್ದು. ಬಹುಶಃ ನಿಮಗೂ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ಬೋದು, ಯಾಕೆಂದರೆ ನಮ್ಮ ಮಾಸ್ಟ್ರು ಕೂಡ ಹೀ ಈಸ್ ಎ ವೆರಿ ಗುಡ್ ಇಂಟ್ರೆಸ್ಟಿಂಗ್ ಸ್ಪೀಕರ್, ಪ್ರಶಾಂತ್ ಯೋಗಾಶ್ರಯ ಅಂತ. ಆ್ಯಂಡ್ ಇಷ್ಟೊತ್ತರೆಗೂ ನೀವು ನೋಡಿದ್ದೀರಾ. ನಿಮ್ಮ ಒಂದು ಕಾಮೆಂಟ್ಸು ನಮಗೆ ಬೇಕಾಗುತ್ತೆ, ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಆ್ಯಸ್ ಯು ನೋ, ಅವರ್ಸ್ ಈಸ್ ಎ ಕ್ರೌಡ್ ಫಂಡಿಂಗ್ ಪ್ರಾಜೆಕ್ಟ್ ಆ್ಯಂಡ್ ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಜರ್ನಲಿಸಮ್ ವೆಂಚರ್.
ನಿಮ್ಮ ಒಂದು ಸಪೋರ್ಟು ನಮಗೆ ತುಂಬಾ ಬೇಕಾಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.